ಈಗ ಮಾಮೂಲಿ ವ್ಯಕ್ತಿ, ನಾರ್ಮಲ್ ಆಗಿರುವಂತ ವ್ಯಕ್ತಿ ತನ್ನ ಜೀವನದಲ್ಲಿ ಹೇಗಿರ್ಬೇಕು, ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ನಾರ್ಮಲ್ ಆಗಿರೋ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಬರುತ್ತೆ. ನಿಮ್ಗೆ ಅನ್ಸತ್ತಾ ಇವಾಗ ಯಾರಾದ್ರೂ ನಾರ್ಮಲ್ ಆಗಿದ್ದಾರೆ ಅಂತ? ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳ ಆಗರವೇ ಹೆಚ್ಚಿನವರಿಗೆ, ಎಲ್ಲರಿಗೂ. ಯಾಕಂದ್ರೆ ನಾರ್ಮಲ್ ವ್ಯಕ್ತಿ, ಆರಾಮಿರೋ ವ್ಯಕ್ತಿ ಅಂತ ಆಯುರ್ವೇದ ಹೇಳೋದು ಯಾರಿಗೆ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಅಂದ್ರೆ ಯಾರಲ್ಲಿ ಎಲ್ಲಾ ದೋಷಗಳು ಸಮವಾಗಿದೆ. ಈಗ ವಾತ ಪಿತ್ತ ಕಫ, ನೀವು ಈಗ ನಾಡಿ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ. ನಿಮ್ಮ ನಾಡಿ ಪರೀಕ್ಷೆಯಲ್ಲಿ ಆ ಪಿತ್ತದ 5 ಟೈಪ್ಸ್, ವಾತದ 5 ಟೈಪ್ಸ್, ಕಫದ 5 ಟೈಪ್ಸ್, ಅದರಲ್ಲಿ ಪ್ಲಸ್ 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 ಏನ್ ಬಂದಿದೆ ಅದೆಲ್ಲ ವಿಕಾರಗಳು. ಆ ವಿಕಾರಗಳೆಲ್ಲ ಸಮನಾಗಿ ಸಮಸ್ಥಿತಿಗೆ ಬರೋದು. ಅಂದ್ರೆ ಈಗ ಪ್ಲಸ್ ಪ್ಲಸ್ ಇರೋದು ಕಮ್ಮಿ ಆಗ್ಬೇಕಲ್ಲಿ, ಗೊತ್ತಾಯ್ತಾ? ಅದನ್ನ ಸಮದೋಷ ಅನ್ನೋದು. ವಾತ 1, ಪಿತ್ತ 1, ಕಫ 1 ಬಂದ್ರೆ ನಾವದನ್ನ ಸಮದೋಷ ಅಂತ ಹೇಳ್ಬೋದು. ಇವಾಗೆಲ್ಲ ಎಷ್ಟೆಷ್ಟಿದೆ ನಿಮ್ ನಂಬರು? 2, 3, 4, 5 ತನಕ ಇರುತ್ತೆ ಅಲ್ವಾ? ಸಮದೋಷ. ಸಮಾಗ್ನಿಶ್ಚ ಅಂದ್ರೆ ಅಗ್ನಿ. ಅಗ್ನಿಗಳು ಅಂದ್ರೆ ನಮ್ಮಲ್ಲಿ ದೇಹದಲ್ಲಿ ಇರುವಂತ ಫೈರ್, ಬೆಂಕಿ, ಜೀವ ಹೇಳ್ತಾರಲ್ಲ. ಈಗ ಪಿಕ್ಚರ್ ಅಲ್ಲೆಲ್ಲ ತೋರಿಸ್ತಾರಲ್ವಾ, ದೀಪ ಆರಿ ಹೋಗೋದು. ಮನುಷ್ಯ ಸತ್ತು ಹೋದಾಗ ದೀಪ ಆರಿ ಹೋಗೋದನ್ನ ಸಾಂಕೇತಿಕವಾಗಿ ಏನ್ ತೋರಿಸ್ತಾರಲ್ವಾ. ಆದ್ರೆ ಅಲ್ಲಿ ದೀಪ ಅಂದ್ರೆ ನಮ್ಮೊಳಗಿರೋ ಅಗ್ನಿ. ಎಷ್ಟು ಅಗ್ನಿಗಳಿದೆ ನಮ್ಮ ದೇಹದಲ್ಲಿ ಗೊತ್ತಿದೆಯಾ ನಿಮ್ಗೆ? 13 ಅಗ್ನಿಗಳಿದಾವೆ ನೋಡಿ. ಇವರೊಬ್ಬರೇ ಸರಿಯಾಗಿ ನಾನು ನೋಡಿರೋದು. ಹಾ, ಕರೆಕ್ಟ್. ಎಲ್ರು ಹೇಳ್ತೀರಾ ನಿಮ್ಮನ್ ದಿನಾ ನೋಡ್ತೀನಿ, ದಿನಾ ನಿಮ್ ವಿಡಿಯೋ ನೋಡ್ತೀನಿ ಅಂತ. ಕೇಳಿದ್ರೆ ವಿಷಯ ಗೊತ್ತು. ಏನ್ ನೋಡ್ತೀರಾ? ನನ್ ಮುಖ ನೋಡ್ತೀರಾ? ನನ್ ಸೀರೆ ನೋಡ್ತೀರಾ? ಹೇಳಿರೋ ವಿಷಯನೇ ನೆನ್ಪಿರಲ್ಲ. 13 ಅಗ್ನಿಗಳು. ಆಯ್ತಾ? 13 ಅಗ್ನಿಗಳು ನಮ್ ದೇಹದಲ್ಲಿದೆ. ನಿಮ್ಮೆಲ್ಲರ ಒಳಗಡೆ 13 ದೀಪಗಳಿದ್ದಂತೆ. ಆ ಎಲ್ಲಾ ಅಗ್ನಿಗಳು ಸಮವಾಗಿರ್ಬೇಕು. ಹೇಗೆ ದೀಪದಲ್ಲಿ ಹಣತೆ, ಎಣ್ಣೆ, ಬತ್ತಿ ಎಲ್ಲ ಚೆನ್ನಾಗಿದ್ರೆ ದೀಪ ಚೆನ್ನಾಗಿ ಉರಿಯುತ್ತೆ ಅಲ್ವಾ? ಅದೇ ತರ ನಮ್ಮೊಳಗಿನ ಈ 13 ಅಗ್ನಿಗಳು ಹೆಲ್ದಿ ಆಗಿರ್ಬೇಕು. ಸಮದೋಷ ಸಮ ಅಗ್ನಿ. ಸಮ ಅಗ್ನಿ ಅಂತಂದ್ರೆ ಆ 13 ಅಗ್ನಿ ಯಾವ್ಯಾವ್ದು ಗೊತ್ತಾ? 13 ಅಗ್ನಿ. ಒಂದು ಜಾಠರಾಗ್ನಿ, ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಜಾಠರಾಗ್ನಿ ಜೀರ್ಣಕ್ರಿಯೆಗೆ ಬೇಕಾಗಿರೋದು. ಇನ್ನೊಂದು ಧಾತ್ವಾಗ್ನಿ, ಅಂದ್ರೆ ಸಪ್ತ ಧಾತುಗಳಿರತ್ತಲ್ವಾ, ಆ ಸಪ್ತ ಧಾತುಗಳಿಗೂ ಒಂದೊಂದು ಅಗ್ನಿ ಇದೆ. ಸಪ್ತ ಧಾತುಗಳು ಯಾವ್ಯಾವುದು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಇದು 7 ಸಪ್ತಧಾತುಗಳು. ಈ ಸಪ್ತಧಾತುಗಳಿಂದ ನಮ್ಮ ಮನೆ ಹೇಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅನ್ನ ಬಳಸಿ ನಾವು ಮನೆ ಕಟ್ತೀವಿ, ಅದೇ ತರ ಸಪ್ತಧಾತುಗಳಿಂದ ನಮ್ಮ ದೇಹ ಕಟ್ಟಲ್ಪಟ್ಟಿದೆ, ನಿಮ್ಮ ದೇಹ ಆಗಲ್ಪಟ್ಟಿದೆ ಸಪ್ತಧಾತುಗಳಿಂದ. ಆ ಧಾತುಗಳೊಳಗೆ ಒಂದು ಮೆಟಬಾಲಿಕ್ ಫೈರ್ ಅಂತ ನೀವು ಹೇಳ್ಬೋದು. ಇದನ್ನ ಮೆಟಬಾಲಿಸಮ್ ಆಗ್ತಿರತ್ತೆ. ನೀವು ತಿಂದಂತ ಆಹಾರ ಜಾಠರಾಗ್ನಿ ಅದನ್ನ ಬೇಯಿಸತ್ತೆ. ಜಾಠರಾಗ್ನಿ ಬೇಯಿಸಿದ್ದನ್ನ ರಸಧಾತ್ವಾಗ್ನಿ ಕನ್ವರ್ಟ್ ಮಾಡುತ್ತೆ. ಜಾಠರಾಗ್ನಿಯಿಂದ ಬೆಂದ ಆಹಾರ ರಸಧಾತ್ವಾಗ್ನಿ ಅದನ್ನ ಬೇಯಿಸಿ ಮತ್ತೆ ಪುನಃ ರಸಧಾತುವಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ರಸಧಾತುವಾಗಿ ಕನ್ವರ್ಟ್ ಆದಂತಹ ಪದಾರ್ಥ ಏನಿದೆ ಅದನ್ನ ರಕ್ತಧಾತ್ವಾಗ್ನಿ ಬೇಯಿಸಿ ರಕ್ತವಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಹೇಗೆ ಅಂದ್ರೆ ಈಗ ನೋಡಿ, ಒಬ್ಬ ರೈತ ಬೆಳೆ ಬೆಳಿತಾನೆ, ಅದನ್ನ ಭತ್ತವಾಗಿ ಅವನು ಬೆಳಿತಾನೆ ಅಲ್ವಾ? ಭತ್ತವಾಗಿ ಬೆಳೆದದ್ದನ್ನ ಮಿಲ್ ಅವ್ರು ಖರೀದಿ ಮಾಡಿ ಅವ್ರೇನ್ ಮಾಡ್ತಾರೆ, ಅದನ್ನ ಅಕ್ಕಿಯಾಗಿ ಪರಿವರ್ತನೆ ಮಾಡ್ತಾರೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತಲ್ಲಿ. ಅದೇ ತರ ನೀವು ತಿಂದದ್ದು ಆಹಾರ ಆಗಿ ಏನ್ ತಿಂದಿರ್ತೀರಾ ಅದು ನಿಮ್ಮ ಜಾಠರಾಗ್ನಿ ಬೇಯಿಸಿ ರಸಧಾತ್ವಾಗ್ನಿ ಹೋಗೋಕ್ ತಯಾರು ಮಾಡುತ್ತೆ. ರಸಧಾತ್ವಾಗ್ನಿ ಅದನ್ನ ಬೇಯಿಸ್ಕೊಂಡು ರಸಧಾತುವಾಗಿ ನಿಮ್ಮ ದೇಹದಲ್ಲಿ ಮಾಡ್ಕೊಳ್ಳುತ್ತೆ. ಹಾಗೇನೆ ಅಲ್ಲಿಂದ ಮಿಲ್ಲಲ್ಲಿ ಅಕ್ಕಿ ಅಂತ ಮಾಡಿರ್ತಾರೆ. ಅಕ್ಕಿ ಅಂತ ಮಾಡಿದ್ದನ್ನ ನೀವು ಮನೆಗೆ ತರ್ತೀರ. ಮನೆಗೆ ತಂದು ನೀವು ಅದನ್ನ ನೀರಲ್ಲಿ ನೆನೆಸಿಟ್ಟು ಬೀಸ್ತೀರಾ, ರುಬ್ತೀರಾ ದೋಸೆ ಮಾಡೋದಕ್ಕೆ ಅಂತ. ಸೊ ಆ ರುಬ್ಬುವ ಪ್ರಕ್ರಿಯೆ ನಂತರ ಏನಾಯ್ತು, ಅಕ್ಕಿ ಇರೋದು ಹೋಗಿ ಅಕ್ಕಿ ಹಿಟ್ಟಾಯ್ತು ಅಲ್ವಾ? ದೋಸೆ ಹಿಟ್ಟಾಯ್ತದು. ಸೊ ಈ ರೂಪಾಂತರ ಹೇಗಾಯ್ತು? ಮಧ್ಯದ ಒಂದು ಪ್ರೊಸೆಸ್ ಇಂದ. ಹಾಗೇನೆ ರಸಧಾತ್ವಾಗ್ನಿಯಲ್ಲಿ ರಸ ಉತ್ಪತ್ತಿ ಆದದ್ದು, ರಸಧಾತು ಉತ್ಪತ್ತಿ ಆದದ್ದು, ರಕ್ತಧಾತ್ವಾಗ್ನಿಯಿಂದ ಅದು ರಕ್ತಧಾತುವಾಗಿ ಪರಿವರ್ತನೆ ಆಯ್ತು. ರಕ್ತಧಾತುವಾಗಿ ಪರಿವರ್ತನೆ ಆದದ್ದು ಮಾಂಸ ಧಾತ್ವಾಗ್ನಿಯಿಂದ
ಮಾಂಸವಾಗಿ ಪರಿವರ್ತನೆ ಆಯ್ತು. ಈಗ ನಿಮ್ ದೇಹದಲ್ಲಿ ತೂಕ ತುಂಬಾ ಕಡಿಮೆ ಆಗ್ತಾ ಇದೆ, ತೂಕನೇ ಹೆಚ್ಚಾಗ್ತಿಲ್ಲ, ಅಥವಾ ತೂಕ ಮಸಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಈಗ ಡಯಾಬಿಟಿಸ್ ಬಂದ್ಮೇಲೆ ಮಸ್ಕ್ಯುಲರ್ ಇದೇ ಇರಲ್ಲ, ಫುಲ್ ಸ್ವರ್ಗ ಹೋಗ್ಬಿಡ್ತಾರೆ. ಅವರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಮಾಂಸ ಧಾತ್ವಾಗ್ನಿ ಮಾಂದ್ಯ ಆಗಿರುತ್ತೆ. ಅಗ್ನಿ ಅಂತಂದಾಗ ಬರೀ ಆಸಿಡಿಟಿ ಅಂದ್ರೆ ಬರೀ ಹೊಟ್ಟೆಯ ಅಗ್ನಿ ಅಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ 13 ಅಗ್ನಿಗಳಿರತ್ತೆ. ಸೊ ಸಪ್ತಧಾತ್ವಾಗ್ನಿಯಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೆ, ಈ ಸಪ್ತಧಾತುಗಳಿಗೆ ಪರಿವರ್ತನೆ ಮಾಡುವಂತ 7 ಅಗ್ನಿ. ಆಮೇಲೆ ಪಂಚಮಹಾಭೂತಾಗ್ನಿ, 5 ಮಹಾಭೂತಗಳೇನಿದೆ ನಿಮ್ಮಲ್ಲಿ, ಆ ಮಹಾಭೂತಗಳಲ್ಲಿ ಒಂದೊಂದು ಅಗ್ನಿ ಇದೆ. ಪೃಥ್ವಿ ಮಹಾಭೂತ ನಿಮ್ಮ ದೇಹದ ಓವರ್ ಆಲ್ ಎಲ್ಲ ಸ್ಟ್ರಕ್ಚರ್ಸ್ ಗಳನ್ನ, ಈಗ ಅಂದ್ರೆ ಗಟ್ಟಿ ಇರುವಂತ ಎಲ್ಲ ಅಂಗಾಂಗಗಳಿಗೆ ನಾವು ಪೃಥ್ವಿ ಮಹಾಭೂತ ಅಂತ ಒಂದು ವೇಗ್ಲಿ ಹೇಳೋದಾದ್ರೆ ಹೇಳ್ಬೋದು, ಆಯ್ತಾ. ಜಲ ಮಹಾಭೂತ ಎಲ್ಲ ರೀತಿಯ ವಾಟರ್ ಕಂಟೆಂಟ್ ಅಥವಾ ಲಿಕ್ವಿಡ್ ಸ್ಟಫ್ ಏನಿದೆ ನಿಮ್ಮ ದೇಹದೊಳಗಿರುವ ದ್ರವ ಸ್ವರೂಪಿಯಾದ ಪ್ರತಿಯೊಂದು ವಸ್ತು ಅನ್ನೋಕ್ಕಿಂತ ಅಂಶಗಳೇನಿದೆ ಅದಕ್ಕೆ ನೀವೇನ್ ಅನ್ಬಹುದು, ಜಲ ಮಹಾಭೂತ ಅಂತ. ಹಾಗೆ ಅಗ್ನಿ ಮಹಾಭೂತ, ವಾಯು ಮಹಾಭೂತ, ಆಕಾಶ. ಸೊ ಪೃಥ್ವಿ ಅಪ್ ತೇಜ ವಾಯು ಆಕಾಶ, ಈ ಪಂಚಮಹಾಭೂತಗಳಿಂದ ನಿಮ್ಮ ದೇಹ ಏನಾಗಲ್ಪಟ್ಟಿದೆ, ಆ ಪಂಚಮಹಾಭೂತಗಳಲ್ಲಿ ಒಂದೊಂದು ಅಗ್ನಿ ಇದೆ, ಅದು ಬೇಯಿಸ್ಕೊಳ್ಳುತ್ತೆ. ಹೇಗೆ ಅಂದ್ರೆ ಇಲ್ಲಿ ಪೃಥ್ವಿ ಅಂತಂದ್ರೆ ಈಗ ಮಣ್ಣಲ್ಲ, ಗೊತ್ತಾಯ್ತಾ. ಒಂದು ಆಹಾರದಲ್ಲಿರೋ ಪೃಥ್ವಿ ಮಹಾಭೂತ ನಿಮ್ಮ ದೇಹದ ಪೃಥ್ವಿ ಮಹಾಭೂತವಾಗಿ ಬದಲಾಗ್ಬೇಕಲ್ವಾ, ಅದಕ್ಕೆ ಈ ಮಹಾಭೂತಾಗ್ನಿಗಳು ಬೇಕು. ಹೇಗೆ ಅಂತಂದ್ರೆ ಈಗ ಬಾದಾಮಿ ತಿಂದ್ರೆ ಶಾರ್ಪ್ ಆಗ್ತಾರೆ, ಬಾದಾಮಿ ಕೊಡಿ ಅಂತಾರೆ ಅಲ್ವಾ. ಅಥವಾ ಈಗ ಏನು ನೆಲ್ಲಿಕಾಯಿ ತಿಂದ್ರೆ ಸ್ಕಿನ್ ಚೆನ್ನಾಗಾಗತ್ತೆ, ಕೂದಲು ಚೆನ್ನಾಗಾಗತ್ತೆ ಅಂತ ಹೇಳೋದು ನೀವು ಕೇಳಿರ್ಬೋದು. ಹಾಗಿದ್ರೆ ನೆಲ್ಲಿಕಾಯಿಯಾಗೆ ನಮ್ ದೇಹದೊಳಗೆ ಹೋಗಲ್ಲ ಅಲ್ವಾ. ನೀವೊಂದು ಆಹಾರ ತಿಂದಿದ್ದು ಜೀರ್ಣ ಆಗಿ ಅದರೊಳಗಿನ ಆ ಸತ್ವ ಆ ಭಾಗವಾಗಿ ಪರಿವರ್ತನೆ ಆಗ್ಬೇಕಲ್ವಾ. ಆ ಭಾಗವಾಗಿ ಅದು ಪರಿವರ್ತನೆ ಆಗಕ್ಕೆ ಈ ಧಾತ್ವಾಗ್ನಿಗಳು ಬೇಕು. ಆಯಾ ಆಹಾರದಲ್ಲಿನ ಧಾತು ಅಗ್ನಿ ಏನಿದೆ ಅದನ್ನ ನಿಮ್ಮ ದೇಹದಲ್ಲಿನ ಧಾತ್ವಾಗ್ನಿ ಪಚನ ಮಾಡಿಕೊಂಡು ಇಲ್ಲಿರುವ ಪೃಥ್ವಿ ಮಹಾಭೂತ ನಿಮ್ಮ ದೇಹದ ಪೃಥ್ವಿ ಮಹಾಭೂತವಾಗಿ ಪರಿವರ್ತನೆ ಆಗೋಂಗ್ ಮಾಡುತ್ತೆ. ಈಗ ಒಂದು ಬಾಳೆಹಣ್ಣು ತಿಂದ್ರಿ, ಬಾಳೆಹಣ್ಣು ನಿಮ್ಗೆ ಶಕ್ತಿ ಕೊಡತ್ತೆ ಅಂತಂದ್ರೆ ಅದು ಏನಾಗಿ ಶಕ್ತಿ ಕೊಡ್ತು, ಬಾಳೆಹಣ್ಣಾಗಿ ನಮ್ ದೇಹದಲ್ಲಿ ಇರಲ್ಲ. ಈಗ ದಿನಾ ಬಾಳೆಹಣ್ಣು ತಿಂತ ಹೋದ್ರೆ 1 ವರ್ಷ ಆದ್ಮೇಲೆ ನಾನು ಬಾಳೆಹಣ್ಣು ಆಗ್ತೀನ, ನಾನೇ ಆಗಿರ್ತೀನಿ. ಅಂದ್ರೆ ನೀವು ತಿಂದಂತಹ ಬಾಳೆಹಣ್ಣು ನಿಮ್ಮ ದೇಹದ ಅಂಗಾಂಗವಾಗಿ ಪರಿವರ್ತನೆ ಹೊಂದತ್ತೆ. ಈ ಪರಿವರ್ತನೆಗೆ ಧಾತ್ವಾಗ್ನಿ ಅಗತ್ಯ, ಹಾಗೂ ಮಹಾಭೂತಾಗ್ನಿ ಅದು ಅದನ್ನ ಬೇಯಿಸಿ ಪಕ್ವ ಮಾಡಿ ನಮ್ಮ ದೇಹಕ್ಕೆ ಬೇಕಾದ ಭಾಗವಾಗಿ ಇದ್ ಮಾಡ್ಕೊಳತ್ತೆ. ನೋಡಿ ಈಗಲ್ಲ ಅದೊಂದು ಇದೆಯಲ್ಲ, ಅದೊಂದು ಮೆಕೊಡಿ ಒಂದ್ಸತಿ ನಂಗೆ. ಇಲ್ಲೊಂದು ನೀವೇನನ್ನ ನೋಡ್ತಾ ಇದ್ದೀರಾ, ಹಲಸಿನ ಹಣ್ಣು ಅಲ್ವಾ. ಈ ಹಲಸಿನ ಹಣ್ಣಲ್ಲಿ ಯಾವುದು ಬೇಕಾದಂತಹ ಭಾಗ, ಸೊಳ್ಳೆ, ಒಳಗಿರುವಂತಹ ಹಣ್ಣು, ನಾವು ತಿಂತೀವಲ್ಲ ಒಳಗಿರುವಂತ ಹಣ್ಣು. ಆದ್ರೆ ಇಲ್ಲಿ ನೋಡಿ, ಇದರಿಂದ ಒಳಗಡೆ ಇಲ್ಲಿ ಇದು ಚೊಟ್ಟಿಂದ ಈ ಒಳಗೆ ಏನಿರತ್ತೆ ಹೇಳಿ, ಒಂದು ಗುಂಜು, ಅದೇ ದಿಂಡು ತರ ಇರತ್ತಲ್ವಾ, ಫುಲ್ ಮೇಣವಾದಂತಹ ಒಂದು ಗುಂಜು ಅಂತ ನಮ್ ಕಡೆಯಲ್ಲಿ ಹೇಳ್ತೀವಿ, ನೀವು ದಿಂಡು ಅಂತೀರಾ. ಸೊ ಆ ಮಧ್ಯದಲ್ಲಿ ಭಾಗ ಇರತ್ತೆ, ಅದು ಏನಕ್ಕೂ ಇಲ್ಲ, ವೇಸ್ಟ್ ಅಂತ ನಾವ್ ಅಂದ್ಕೊಳ್ಳೋದು ಅಲ್ವಾ. ಅದು ವೇಸ್ಟ್, ಅದು ಒಂದಿರತ್ತೆ, ನಾವಿನ್ನ ಕಡ್ದು ಸೊಳೆಯನ್ನ ಮಾತ್ರ ತಕೊಳ್ತೀವಿ. ಆದ್ರೆ ನಿಜವಾಗಿ ಇದು ರೆಡಿ ಆಗ್ಬೇಕಂದಾಗ ಇಲ್ಲಿಂದಲೇ ಎಲ್ಲ ಸತ್ವ ಹೋಗಿದ್ದು, ಮರದಿಂದ ಸತ್ವ ಇದಕ್ಕೆ ಹೋಗಿದ್ದೇಗೆ, ನಿಮ್ಗೆ ಏನು ಬೇಕು ಅಂತ ಸೊಳೆ ಬೇಕಂತ ನೀವು ತಿಂತೀರಾ, ಆ ಹಲಸಿನ ಹಣ್ಣು ಉತ್ಪತ್ತಿ ಆಗಕ್ಕೆ ಸತ್ವ ಹೋದದೆಲ್ಲಿಂದ, ಇಲ್ಲಿಂದಾನೆ. ಇದೇ ಮೇನು, ಒಳಗಡೆ ಇರುವ ಗುಂಜೇನು ಇಲ್ಲಿ ತನಕ ಹೋಗಿರತ್ತಲ್ವಾ, ಪೂರ್ತಿ ಗುಂಜು ಮುಖ್ಯಸ್ಥ ಇಲ್ಲಿ. ಈ ದಿಂಡು ಏನಿದೆ ಮಧ್ಯದಲ್ಲಿ, ಅದೇ ಎಲ್ಲದನ್ನ ಪೋಷಕಾಂಶವನ್ನ ಹಲಸಿನ ಮರದಿಂದ ಹಲಸಿನ ಹಣ್ಣಿನ ಸೊಳೆಗೆ ವರ್ಗಾವಣೆ ಮಾಡುವ ಮುಖ್ಯಸ್ಥ ಇವನೇ. ಇಲ್ಲಿಂದ ಹೋಗಿ ಆ ಗುಂಜಿನಿಂದ ಆಚೆ ಈಚೆ ಪೂರ್ತಿ ಸೊಳೆಗಳ ಮಧ್ಯದಲ್ಲಿ ನಾರು ನೋಡಿದೀರಾ. ಆ ಸೊಳೆಯ ಮಧ್ಯೆ ಇರೋ ನಾರುಗಳೇನು, ಅದು ಇದನ್ನ ಜೆಂಟಲ್ ಆಗಿ ಅದಕ್ಕೆ ಬೇಕಾಗೋ ನರಿಶ್ಮೆಂಟ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ, ಈಗೇನ್ ಸೊಳೆ ಇರತ್ತಲ್ವಾ ಆ ಸೊಳೆಗೆ ಸತ್ವವನ್ನ ಕಳ್ಸಕ್ಕೆ, ಈಗ ನಮ್ಮಲ್ಲಿ ಹೇಗೆ ಎಲ್ಲ ಮಸಲ್ ಫೈಬರ್ಸ್, ನರ್ವ್ ಟಿಶ್ಯೂ, ರಕ್ತನಾಳಗಳೆಲ್ಲ ಇರತ್ತೆ, ಹಾಗೆ ಇದ್ರೊಳಗಡೆ ಏನಿರತ್ತೆ, ಆ ಎಲ್ಲ ಸಣ್ಣ ನಾರ್ ತರ ಇರತ್ತಲ್ಲ, ನಾವೆಲ್ಲ ಬಿಸಾಕ್ತಿವಲ್ಲ ಇದು ಬೇಡ ಅಂತ,
ನಾವು ಬರೀ ಸೊಳ್ಳೆ ತೆಗೆದು ಉಳ್ದಿದ್ನೆಲ್ಲ ಬಿಸಾಕ್ತಿವಲ್ಲ, ಬಟ್ ಅವೆಲ್ಲ ವಾಹಕಗಳು. ಅವೆಲ್ಲವುದರ ಮೂಲಕ ಹಲಸಿನ ಹಣ್ಣಿನ ಸೊಳೆಗೆ ಬೇಕಾದಂತಹ ಸತ್ವ ವರ್ಗಾವಣೆ ಆಗತ್ತೆ. ಹಾಗೆ ನಮ್ಮ ದೇಹದಲ್ಲಿ ಸಹ ಮಹಾಭೂತದ ಅಗ್ನಿಗಳು, ಹಾಗೆ ಧಾತ್ವಾಗ್ನಿಗಳು ಇದನ್ನೆಲ್ಲ ಪ್ರಿಪೇರ್ ಮಾಡೋ ಕೆಲಸ ಮಾಡುತ್ತೆ. ಪ್ರಿಪೇರ್ ಮಾಡಿದ್ದು ಸ್ರೋತಸ್ಗಳ ಮೂಲಕ. ಎಲ್ಲ ಚಾನೆಲ್ಸ್ಗಳಿದಾವೆ ದೇಹದಲ್ಲಿ. ಸ್ರೋತಸ್ಗಳು ಅಂದ್ರೆ ವಾಹಿನಿಗಳು, ಚಾನೆಲ್ಸ್ಗಳಿದಾವೆ. ಅದರ ಮೂಲಕ ಎಲ್ಲ ಸತ್ವ, ಈ ನೀವು ಪ್ರಾಣ ಚೈತನ್ಯ ತಗೊಂಡಿದ್ದಾಗಿರ್ಬೋದು, ಆಹಾರ ತಿಂದಿದ್ದಾಗಿರ್ಬೋದು, ಅದೆಲ್ಲ ಸ್ರೋತಸ್ಗಳ ಮೂಲಕ ರೀಚ್ ಆಗತ್ತೆ ದೇಹದ ಅಂಗಾಂಗಗಳಿಗೆ. ಅಲ್ಲಿಂದ ಅದು ರೀಚ್ ಆಗಿ ಆ ಸೊಳೆನ ಉತ್ಪತ್ತಿ ಮಾಡತ್ತೆ. ನಾವ್ ಅನ್ಕೋತೀವಿ ಸೊಳೆ ಇಲ್ಲಿ ಮುಖ್ಯ, ಇದೆಲ್ಲ ವೇಸ್ಟ್ ಅಂತ. ಬಟ್ ಇದೆಲ್ಲ ಇಲ್ಲ ಅಂತಂದ್ರೆ ಸೊಳೆ ಉತ್ಪತ್ತಿನೇ ಆಗ್ತಿರ್ಲಿಲ್ಲ. ಸೊಳೆಯಾಗಿ ಉತ್ಪತ್ತಿ ಆಗ್ಲಿಕ್ಕೆ ಇದೆಲ್ಲ ಬೇಕಾಯ್ತು. ಹಾಗೆ ನಮ್ಗೇನಂದ್ರೆ ನಾನ್ ಚಂದ ಇದ್ರೆ ಆಯ್ತು, ನಾನು ಆರೋಗ್ಯ ಇದ್ರೆ ಸಾಕು, ನನ್ ಚರ್ಮ ಶೈನಿಂಗ್ ಗ್ಲೋ ಇದ್ರೆ ಆಯ್ತು, ನನ್ ಕೂದಲು ಉದ್ದ ಇದ್ರೆ ಆಯ್ತು, ಇಷ್ಟೇ ಅನ್ಕೋತೀವಿ. ಆದ್ರೆ ನಮಗೆ ಈ ಮುಳ್ಳುಗಳು ಬೇಡ, ನಮಗೆ ಈ ಗುಂಜು ಬೇಡ, ನಮಗೆ ಈ ಒಳಗಿರೋ ನಾರುಗಳು ಬೇಡ, ಸಾರೆ ಅಂತ ಹೇಳ್ತೀವಿ ನಾವ್ ಅದನ್ನ. ಅದೇನು ಬೇಡ ನಮಗೆ, ಬರೀ ಹಲಸಿನ ತೊಳೆ ಮಾತ್ರ ಬೇಕು ಅಂತ ಜೀವನದಲ್ಲಿ ಅನ್ಕೋತೀವಲ್ಲ, ಅದಾಗೋದಿಲ್ಲ. ನಾರ್ಮಲ್ ಆಗಿರೋದು, ಹೆಲ್ದಿ ಆಗಿರೋದು ಅಂತಂದ್ರೆ ಅಲ್ಲಿ ಒಳಗಿರೋ ಪ್ರತಿಯೊಂದು ಕಣ ನಿಮ್ಮಲ್ಲಿ ಆರೋಗ್ಯವನ್ನ ಅನುಭವಿಸ್ಬೇಕು. ಆವಾಗ ಮಾತ್ರ ನೀವು ಆ ಹಲಸಿನ ಹಣ್ಣಿನ ಸೊಳೆಯ ತರದಲ್ಲಿ ನಿಮ್ಮ ಜೀವನ ರುಚಿಕರವಾಗಿಸಿಕೊಳ್ಳಿಕ್ಕೆ ಸಾಧ್ಯ. ನಮಗೆ ಇದ್ಯಾವುದು ಬೇಡ. ಡಯಟ್ ಮಾಡಿ ಪಥ್ಯ ಮಾಡಕ್ ಆಗಲ್ಲ, ವ್ಯಾಯಾಮ ಮಾಡಿ ಆಗಲ್ಲ, ನಿಮ್ ಬಗ್ಗೆ ನೀವು ಕಾಳಜಿ ತಗೊಳ್ಳಿ, ಅಯ್ಯೋ ಟೈಮೇ ಇಲ್ಲ. ಯಾವುದನ್ನೂ ನಾವು ಮಾಡದೆ ಜೀವನದಲ್ಲಿ ಏನೂ ಸಿಗೋದಿಲ್ಲ. ಗೊತ್ತಾಯ್ತಾ? ನಮಗೋಸ್ಕರ ನಾವು ಸಮಯ ತೆಗೆದಿಡ್ಬೇಕು, ನಮ್ಮನ್ನ ನಾವು ಪ್ರೀತಿಸ್ಬೇಕು, ನಮ್ಮ ದೇಹದ ಆರೋಗ್ಯಕ್ಕೆ ಅಗತ್ಯ ಇರೋ ರೀತಿ ಆಹಾರ, ವ್ಯಾಯಾಮ, ಔಷಧಿ, ಚಿಕಿತ್ಸೆ, ಪಂಚಕರ್ಮ ಇದೆಲ್ಲವನ್ನ ನಾವು ಮಾಡಿಸಿದಾಗ ಮಾತ್ರ ಆರೋಗ್ಯ ಪಡ್ಕೊಳಕ್ ಸಾಧ್ಯ. ಗೊತ್ತಾಯ್ತಾ? ಸೊ ಸಮದೋಷ ಸಮಾಗ್ನಿಶ್ಚ, ಸಮಧಾತು, ಈ ಸಪ್ತಧಾತುಗಳು ಸಮಸ್ಥಿತಿಯಲ್ಲಿ ಇರ್ಬೇಕು, ಆಗ್ಲೇ ಆರೋಗ್ಯ ಸಿಗೋದು. ಈಗ ನನಗೆ ಯಾಕೆ ಆ ಧಾತು ಬೇಡ, ನಂಗೆ ಈ ಧಾತು, ರಕ್ತಧಾತು ಎಲ್ಲ ನನ್ ಚೆನ್ನಾಗಿದೆ, ನಂಗೆ ಬೇರೆದ್ ಮಾತ್ರ ಸಾಕಪ್ಪ, ಹಂಗಲ್ಲ. ಅದು ಎಲ್ಲವೂ ಸಮಸ್ಥಿತಿಯಲ್ಲಿ ಇರ್ಬೇಕು. ಸಮಧಾತು ಮಲಕ್ರಿಯ, ಮಲಕ್ ವಿಸರ್ಜನೆ ಪ್ರಕ್ರಿಯೆಗಳು. ಎಷ್ಟು ಮಲಗಳಿದಾವೆ ನಿಮ್ಮ ದೇಹದಲ್ಲಿ? 3: ಮಲ, ಮೂತ್ರ ಮತ್ತು ಸ್ವೇದ. ಮಲ ವಿಸರ್ಜನೆ, ಘನ ಸ್ವರೂಪದ ಮಲದ ರೂಪದಲ್ಲಿ ಹೋಗುವಂತಹ ಮಲ, ಹಾಗೂ ಮೂತ್ರ ವಿಸರ್ಜನೆ ಇನ್ನೊಂದು ಸ್ವೇದ. ಸ್ವೇದ ಅಂದ್ರೆ ಬೆವರು. ಈ 3 ಮಲಗಳು ಸರಿಯಾದ ರೀತಿಯಲ್ಲಿ ನಿಮ್ ದೇಹದಿಂದ ಹೊರಗೆ ಹೋಗ್ಬೇಕು. ಸ್ವೆಟ್ ಆಗದೆ, ಬೆವರೇ ಬಾರದಿರೋದು ಅನಾರೋಗ್ಯದ ಲಕ್ಷಣ. ಬೆವರು ಅತಿಯಾಗಿ ಬರೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ 1 ಪೇಜ್ ಬರೆಯಕ್ಕಾಗಲ್ಲ. ಮಕ್ಕಳಲ್ಲಿ ಎಷ್ಟೊಂದ್ ಜನರಲ್ಲಿ ಪಿತ್ತ ಪ್ರಕೋಪಕ್ಕೆ ಇರುವಂತಹ ಲಕ್ಷಣಗಳಲ್ಲಿ, ಪಿತ್ತ ಪ್ರಕೋಪಿತ ಮಗುವಿನಲ್ಲಿ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ. 1 ಪೇಜ್ ಬರೆಯೋಷ್ಟ್ರಲ್ಲಿ ಒದ್ದೆ ಆಗತ್ತೆ. 2 ನಿಮಿಷ ಹೀಗೆ ಚೇರಲ್ಲಿ ಕೂತ್ರೆ ಕಾಲಿಟ್ಟ ಜಾಗ ಫುಲ್ ಒದ್ದೆ ಆಗಿರತ್ತೆ, ಕೈ ಕಾಲ್ ಪಾದ ಬೆವರತ್ತೆ. ಇದು ಪಿತ್ತ ಪ್ರಕುಪಿತ ಲಕ್ಷಣ. ಗೊತ್ತಾಯ್ತಾ? ಹೀಗೆ ನಮ್ಮ ಪ್ರಕೃತಿ ಅನ್ನುವಂಥದ್ದು ಮಲ ವಿಸರ್ಜನೆ ಹೇಗಾಗತ್ತೆ ಅನ್ನೋದ್ರ ಮೇಲೂ ನಿರ್ಧಾರ ಆಗತ್ತೆ. ವಾತ ಪ್ರಕೃತಿ ಹೆಂಗೆ ಅಂದ್ರೆ ಡ್ರೈ, ಫುಲ್ ಡ್ರೈ, ಸ್ಕಿನ್ ಎಲ್ಲ ಡ್ರೈ, ಕೈ ಡ್ರೈ, ಕಾಲ್ ಒಡುಕು, ತುಟಿ ಒಡುಕು, ಮುಖದ ಮೇಲೆ ವೈಟ್ ಇದು ಬರೋದು, ಚರ್ಮ ಎಲ್ಲ ಕಿತ್ ಬಂದಂಗೆ ಡ್ರೈ ಅನ್ಸೋದು, ಎಲ್ಲ ಡ್ರೈನೆಸ್ ನೇಚರ್ಗಳು ಜಾಸ್ತಿ. ಎಷ್ಟು ಡ್ರೈ ಅಂತಂದ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಆದಾಗ ಆಗೋದು, ಕೂದಲು ತೆಳ್ಳಗಾಗೋದು, ಇದೆಲ್ಲ ವಾತ ಪ್ರಕೃತಿಯವರಲ್ಲಿ ಈ ತರ ಡ್ರೈ ನೇಚರ್ಸ್ಗಳು. ಮಲ ವಿಸರ್ಜನೆ ಕೂಡ ಅಷ್ಟೇ ಡ್ರೈ, ತುಂಬಾ ಕಾನ್ಸ್ಟಿಪೇಷನ್, ಹಾರ್ಡ್ ಟಾಯ್ಲೆಟ್ಗಳು. ಟಾಯ್ಲೆಟ್ ಅಲ್ಲಿ ಮೋಷನ್ ಮಾಡುವಾಗ ನೀರೇ ಅಂಶವೇ ಇರೋದಿಲ್ಲ. ಒಣಗಿ ಎಷ್ಟೊಂದ್ಸತಿ ರಕ್ತ ಬಂದಂಗ ಆಗತ್ತೆ, ಗಾಯ ಆಗತ್ತೆ, ಗಟ್ಟಿ ಕಲ್ಲು ಗುಂಡುಗಳ ತರ ಮಲ ವಿಸರ್ಜನೆ ಆಗತ್ತೆ. ಎಷ್ಟೊಂದ್ ಜನ ಡಿಜಿಟಲ್ ಇವ್ಯಾಕ್ಯುವೇಶನ್ ಅಂತಾರೆ, ಅಂದ್ರೆ ಕೈ ಹಾಕಿ ತಗೊಳ್ತಾರೆ, ಅದನ್ನ ಬರೋದಿಲ್ಲ. ಈಗ ನೀರಿನ ಅಂಶ ಇದ್ರೆ ತಾನೆ ಜಾರಿ ಬರೋದು. ವಾತ ಪ್ರಕೃತಿಯವರಲ್ಲಿ ಎಕ್ಸ್ಟ್ರೀಮ್ ಆಗಿ ವಾತ ಡಿಸ್ಟರ್ಬ್ ಆಗಿರೋ ಕಂಡೀಷನ್ಸ್ ಅಲ್ಲಿ ಏನಾಗತ್ತೆ, ಆ ಮಲ ಅನ್ನುವಂಥದ್ದು ಅಷ್ಟು ಗಟ್ಟಿಯಾಗಿ ಅವರು ಡಿಜಿಟಲ್ ಇವ್ಯಾಕ್ಯುವೇಶನ್ ಮಾಡ್ಕೋತಾರೆ, ಕೈ ಹಾಕಿ ತೆಗಿತಾರೆ ಅದನ್ನ, ಕಲ್ ಪೀಸ್ ತರ ಬರತ್ತೆ. ಅಥವಾ ಗಟ್ಟಿಯಾಗಿ ಅಲ್ಲಿ ಬರುವಾಗ ಒಳಗಡೆಯಿಂದ ಕತ್ತರಿಸ್ಕೊಂಡ್ ಬರುತ್ತೆ. ಅದರ ಮಲದ ಮೇಲೆ ಗಟ್ಟಿ ಕಲ್ಗುಂಡ್ ತರ ಮಲ ಇರತ್ತೆ, ಅದರ ಮೇಲೆ ರಕ್ತದ ಎಳೆಗಳಿರತ್ತೆ.
ಚಿಕ್ಕ ಚಿಕ್ಕ ಕ್ಯಾಪಿಲರಿ ರಪ್ಚರ್ ಆಗಿರೋದು, ಚಿಕ್ಕ ಚಿಕ್ಕ ಸೂಕ್ಷ್ಮವಾದ ರಕ್ತನಾಳ ಹರಿದುಕೊಂಡು ಬರುವಂಥದ್ದು. ಇದೆಲ್ಲ ವಾತ ಪ್ರಕುಪಿತವಾದಾಗ ಆಗುವಂತಹ ಲಕ್ಷಣಗಳು. ಹಾಗೆ ಪಿತ್ತ ಪ್ರಕೃತಿಯವರಲ್ಲಿ ಮಲ ವಿಸರ್ಜನೆಯಲ್ಲಿ ಏನಾಗತ್ತೆ, ಸ್ವೇದ ಅತಿಯಾಗಿ ಬರೋದು, ಕೆಟ್ಟ ವಾಸನೆ, ಬೆವರು. ನೋಡಿದ್ದೀರಾ ಕೆಲವರೆಲ್ಲ ಬೆವರಿದ್ರೆ ಹಿಂಗಾಗ್ತಾರೆ, ತೀರಾ ಸಹಿಸ್ಕೊಳ್ಳಕ್ ಆಗದಿರುವಷ್ಟು ವಾಸನೆ ಬರುತ್ತೆ. ಇದೆಲ್ಲ ಪಿತ್ತ ಪ್ರಕೋಪದ ಲಕ್ಷಣಗಳು. ಪಿತ್ತ ಅಂತ ಬಂದಾಗ ಬರೀ ಆಸಿಡಿಟಿನೇ ಆಗ್ಬೇಕಂತಿಲ್ಲ. ಪಿತ್ತ ಅಂತ ಬಂದಾಗ ಅದು ಒಂದೇ ಫ್ಯಾಕ್ಟರ್ ಆಗ್ಬೇಕಂತಿಲ್ಲ. ಪಿತ್ತ ಅಂತ ಬಂದಾಗ ತುಂಬಾ ರೀತಿಯಲ್ಲಿ ಸಿಂಪ್ಟಮ್ಸ್ ನಿಮ್ಮ ದೇಹ ನಿಮ್ಗೆ ಹೇಳತ್ತೆ. ಆದ್ರೆ ನಾವೆಲ್ಲ ಎಷ್ಟು ಬ್ಯುಸಿ ಅಂತಂದ್ರೆ ಆ ಸಿಂಪ್ಟಮ್ಸ್ ಎಲ್ಲ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಹಾಗೆ ಕಫ ಪ್ರಕೃತಿಯಲ್ಲಿ ತುಂಬಾ ಆಯಿಲಿ ಸ್ಕಿನ್, ಮುಖ ಎಣ್ಣೆ 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 ಆಗ್ತಿರತ್ತೆ, ತಲೆ ಎಣ್ಣೆ ಎಣ್ಣೆ ಆಗ್ತಿರತ್ತೆ, ಯಾವಾಗ ನೋಡಿದ್ರು ತಲೆಯಲ್ಲಿ ಹಿಂಗ್ ಕೈ ಹಾಕಿದ್ರೆ ಇಷ್ಟು ಕಪ್ಪು ಇದು ಬರುತ್ತೆ, ಮಲ, ಅದು ಅತಿಯಾಗಿ ಮಲ ವಿಸರ್ಜನೆ. ಹಾಗೆ ಒಂಚೂರು ಆಹಾರದಲ್ಲಿ ವ್ಯತ್ಯಾಸ ಆದ್ರೆ ಮೋಷನ್ 2, 3, 4 ಸತಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಲ ವಿಸರ್ಜನೆ ಆಗತ್ತೆ. ಕಫ ಪ್ರಕೃತಿ ಜಾಸ್ತಿ ಇದ್ದಾಗ ಮ್ಯೂಕಸ್ ತರ ಸುಂಬಳದ ರೀತಿಯಲ್ಲಿ ಅತಿಯಾಗಿ ಮಲ ಪ್ರವೃತ್ತಿ ಆಗುವಂಥದ್ದು. ಪಿತ್ತ ಪ್ರಕೋಪದಲ್ಲೂ ಅಷ್ಟೇ. ಪಿತ್ತ ಪ್ರಕೋಪದಲ್ಲಿ ಸ್ವೇದ ಅತಿಯಾಗಿ ಆಗೋದಷ್ಟೇ ಅಲ್ಲ, ಲೂಸ್ ಮೋಷನ್. 1 ತಿನ್ನುವಲ್ಲಿ 2 ತಿನ್ಬಿಟ್ರೆ ಲೂಸ್ ಮೋಷನ್, ಅದು ಪಿತ್ತ ಪ್ರಕೋಪದ ಲಕ್ಷಣ. ಹೀಗೆ ನಮ್ಮ ದೇಹದಲ್ಲಿ ಮಲ ಪ್ರವೃತ್ತಿ ಅನ್ನೋದು ಕೂಡ ನಾವು ನಾರ್ಮಲ್ ಇದೀವ ಇಲ್ವಾ ಅನ್ನೋದನ್ನ ಹೇಳತ್ತೆ. ಸ್ವೇದ ಹೇಗಿದೆ, ಮೂತ್ರ. ವಾತ ಪ್ರಕೃತಿಯವರಲ್ಲಿ ಹೇಗೆ ಮೂತ್ರ ಇರ್ರೆಗ್ಯುಲರು, ಒಂದೊಂದಿನ ತುಂಬಾ ಸತಿ ಮೂತ್ರ ಆಗತ್ತೆ, ಒಂದೊಂದಿನ ಮೂತ್ರ ಜಾಸ್ತಿ ಆಗದೇ ಇಲ್ಲ. ಈಗ ಒಮ್ಮೊಮ್ಮೆ ಈಗ ಮನೇಲೆ ಇದ್ರೆ ಗಂಟೆಗೊಮ್ಮೆ ಹೋದ್ರು, ಇಲ್ಲ ಟ್ರಾವೆಲಿಗೆ ಹೋದ್ರೆ 12 ತಾಸು ಮೂತ್ರ ಮಾಡದೇ ಇದ್ರು. ಈ ಫ್ಲಕ್ಚುಯೇಷನ್ ಏನಿದೆ, ಇರ್ರೆಗ್ಯುಲಾರಿಟಿ ಏನಿದೆ, ಇದು ವಾತದ ಲಕ್ಷಣ. ಪಿತ್ತ ಪ್ರಕೃತಿಯವರಲ್ಲಿ ಹೇಗೆ, ಒಂಚೂರು ಹವಾಮಾನ ವ್ಯತ್ಯಾಸ ಆದ್ರೆ, ಆಹಾರ ವ್ಯತ್ಯಾಸ ಆದ್ರೆ, ಟೆನ್ಷನ್ ಆದ್ರೆ ಫಸ್ಟ್ ಉರಿ ಮೂತ್ರ ಆಗತ್ತೆ, ಮೂತ್ರ ಉರಿಯೋದು, ಇಲ್ಲ ಪದೇ ಯೂರಿನ್ ಇನ್ಫೆಕ್ಷನ್ ಆಗದು. ಇದೆಲ್ಲ ಪಿತ್ತ ಪ್ರಕೃತಿಯವರಲ್ಲಿ ಲಕ್ಷಣ. ಕಫ ಪ್ರಕೃತಿಯವರಲ್ಲಿ ಏನಾಗತ್ತೆ, ಯೂರಿನ್ ಲೀಕ್ ಆಗುವಂಥದ್ದು, ಯೂರಿನ್ ಜೊತೆಲಿ ತುಂಬಾ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಯೂರಿನ್ ತುಂಬಾ ಕೆಟ್ಟ ಸ್ಮೆಲ್ ಬರುವಂಥದ್ದು, ಕೆಲವೊಮ್ಮೆ ಬಿಳಿ ಮೂತ್ರ ಹೋದಂತೆ ಆಗೋದು, ಹಾಗೆ ಯೂರಿನ್ ಅಲ್ಲಿ ತುಂಬಾನೇ ನೊರೆ ಬಂದ ಹಾಗೆ ಆಗೋದು. ಇದೆಲ್ಲ ಕಫದ ಪ್ರಕೋಪಿತ ಲಕ್ಷಣವನ್ನ ತೋರಿಸುತ್ತೆ. ಹೀಗೆ ಮಲ ಪ್ರವೃತ್ತಿ ಕೂಡ ನಿಮ್ಮ ಆರೋಗ್ಯವನ್ನ, ನೀವು ವ್ಯಕ್ತಿ ಆರಾಮಾಗಿದ್ದೀರಾ ಇಲ್ವಾ ಅನ್ನೋದನ್ನ ಹೇಳ್ಬೋದು. ಸಮಧಾತು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಆರೋಗ್ಯವಂತ ಅಂತ ಹೇಳಿಸ್ಕೊಳ್ಳಕ್ಕೆ, ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಆತನ ಆತ್ಮ ಪ್ರಸನ್ನವಾಗಿರ್ಬೇಕು. ಆತ್ಮ ಪ್ರಸನ್ನ ಆಗಿರೋದು ಹೆಂಗ್ ಗೊತ್ತಾಗತ್ತೆ? ಹೆಂಗ್ರಿ ಗೊತ್ತಾಗತ್ತೆ ನಿಮ್ಮ ಆತ್ಮ ಪ್ರಸನ್ನವಾಗಿದೆಯಲ್ಲ ಅಂತ? ಹಳೆ ತೇಜಸ್ಸು ಎಲ್ಲ ಇದ್ದಾಗ ಹಂಗ ಆತ್ಮ ಸಂತೃಪ್ತಿ ಅಂತ ಬಂದಾಗ ಒಂದಿಷ್ಟು ವಿಷಯಗಳು ಯಾವ್ದರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ಖುಷಿ ಆಗೋದು. ಈಗ ಉದಾಹರಣೆಗೆ ಈಗ ನಿಮ್ಗೆ ನಾನು ಕಾರ್ ತಗೊಂಡೆ, ನಂಗೆ ಖುಷಿ ಆಯ್ತು, ಅದು ಆತ್ಮ ಸಂತೃಪ್ತಿ ಅಲ್ಲ. ಅದು ಬಟ್ಟೆ ಇಷ್ಟ, ಅದ ಹಾಕೊಂಡೆ ನನ್ಗೆ ಖುಷಿ ಆಯ್ತು, ಅದು ಅಲ್ಲ. ನಾನೇನು ಮಾಡದೇನು ಒಳಗಡೆಯಿಂದ ಖುಷಿ ಅನ್ಭವಿಸಿದೆಯಲ್ಲ, ಅದು ಆತ್ಮ ಸಂತೃಪ್ತಿ. ನಾವು ಆ ಸ್ಟೇಜಿಗೆ ಹೋಗ್ಬೇಕು. ಆರೋಗ್ಯವಂತ ಅಂತ ನೀವು ಹೇಳಿಸ್ಕೊಳ್ಳೋದಕ್ಕೆ ನಿಮ್ ಇಷ್ಟದ ಏನೂ ನೀವು ತಗೊಂಡಿಲ್ಲ, ನೀವ್ ಅನ್ಕೊಂಡಂಗ್ ಸುತ್ತಲೂ ಏನೂ ನಡೀತಿಲ್ಲ, ಆದ್ರೂ ನಿಮ್ಮೊಳಗಿನ ಒಂದು ಖುಷಿಯನ್ನ ನೀವು ಅನುಭವಿಸೋದಿದೆಯಲ್ಲ, ಅದು ಪ್ರಸನ್ನ ಆತ್ಮ. ನನಗೆ ಒಳ್ಳೆ ಜಾಬ್ ಸಿಕ್ತು, ನಾನ್ ಪ್ರಸನ್ನವಾಗಿದ್ದೀನಿ, ಆತ್ಮ ಸಂತೃಪ್ತಿ ಅಲ್ಲ ಅದು. ನಂಗೆ ಒಳ್ಳೆ ಸೀರೆ ಸಿಕ್ತು, ಒಳ್ಳೆ ಗಂಡ ಸಿಕ್ಕದ, ಒಳ್ಳೆ ಮಕ್ಕಳು ಹುಟ್ಟಿದ್ರು, ಏನೂ ಆಗದಿದ್ರುನು, ನೀವ್ ಅನ್ಕೊಂಡಾಗ ಏನು ಆಗ್ತಾ ಇಲ್ಲ, ನಿಮ್ ಇಷ್ಟದ್ದೇ ಏನು ಹಾಕೊಂಡಿಲ್ಲ, ಏನ್ ಬಂದಿದೆ ಲೈಫಲ್ಲಿ ಅದನ್ನೆಲ್ಲ ನೀವ್ ಅನುಭವಿಸ್ತಿದ್ದೀರಾ, ಆದರೂ ಖುಷಿಯಿಂದ ನೀವ್ ಇರೋಕ್ ಸಾಧ್ಯ ಆದ್ರೆ ಅದು ಪ್ರಸನ್ನ ಆತ್ಮ. ಗೊತ್ತಾಯ್ತಾ? ಯಾಕಂತಂದ್ರೆ ಆತ್ಮ ನಿರ್ಗುಣ ಮತ್ತೆ ನಿರಾಕಾರ. ಈ ನಿಮ್ ದೇಹ, ನಿಮ್ಮ ಆಸೆ, ನಿಮ್ಮ ಆರೋಗ್ಯ, ಇದೆಲ್ಲ ದೇಹಕ್ಕಿರೋದು ಅಲ್ವಾ? ಆತ್ಮಕ್ಕೆ ಯಾವುದೇ ರೂಪ ಇಲ್ಲ, ಯಾವುದೇ ಗುಣನೂ ಇಲ್ಲ. ಆತ್ಮಕ್ಕೆ ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ, ಬಣ್ಣನೂ ಇಲ್ಲ, ಗಾತ್ರನೂ ಇಲ್ಲ, ಏನಿಲ್ಲ ಆತ್ಮಕ್ಕೆ. ಅಲ್ಲಿ ಆತ್ಮಕ್ಕೆ ಸಂತೃಪ್ತಿ ಹೇಗೆ? ನಿಮ್ಮ ಗಾತ್ರದಿಂದನೋ, ನಿಮ್ಮ ಆರೋಗ್ಯದಿಂದನೋ, ನಿಮ್ಮ ದೇಹದಿಂದನೋ ಆತ್ಮಕ್ಕೆ ಸಂತೃಪ್ತಿ ಸಿಗಕ್ ಸಾಧ್ಯ ಇಲ್ಲ. ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ಸಿಗುವಾಗ ಇದ್ಯಾವುದರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಒಳಗೊಂದು ಆನಂದ ಇದೆ. ಹೇಗೆ? ಈಗ ನೋಡಿ, ಹಲಸಿನ ಹಣ್ಣಿನ ಒಳಗೆ ಹಣ್ಣಿದೆ, ರುಚಿಯಾದ ಸೊಳೆ ಇದೆ, ಆದ್ರೆ ಹೊರಗಡೆಯಿಂದ ಕಾಣತ್ತಾ? ದಬ್ರು
ಮುಳ್ಳು ಮುಳ್ಳು ಮುಳ್ಳು. ಈಗ ಏನಾದ್ರೂ ಒಂದ್ ವ್ಯಕ್ತಿ ಹುಟ್ಟ ಹಲಸಿನ ಹಣ್ಣು ನೋಡದೆ ಇರೋ ವ್ಯಕ್ತಿಗೆ ಇದನ್ನ ಕೊಟ್ರೆ ಅವನಿಗೆ ಆಸೆ ಆಗತ್ತಾ, ತಿನ್ಬೇಕನ್ಸತ್ತ ಇದನ್ನ? ಇಲ್ಲ. ಆದ್ರೆ ನಾವು ನೀವೆಲ್ಲ ಇದನ್ನ ತಿಂದಿದೀವಿ, ನಮಗ್ ಗೊತ್ತು ಇದ್ರ ಒಳಗೆ ಏನಿದೆ ಅಂತ. ಸೊ ಇದನ್ನ ನೋಡಿದ ತಕ್ಷಣ ನಮ್ಗೆ ಅನ್ಸತ್ತೆ, ಬಾಯಲ್ಲಿ ನೀರ್ ಬರತ್ತೆ. ಯಾಕೆ ನೀರ್ ಬರತ್ತೆ? ಇದನ್ನ ನೋಡಿ ನೀರ್ ಬರದಾ? ಆದ್ರೆ ನೀವ್ ಇಲ್ಲಿ ನೋಡ್ತಿರೋದೇನು? ಕಣ್ಣಿಗೆ ಕಾಣ್ತಿರೋದು. ಆದ್ರೆ ನೀವು ಅನುಭವಿಸ್ತಾ ಇರೋ ಆನಂದ ಯಾವ್ದ್ರದ್ದು? ಒಳಗಿರೋ ತೊಳೆದು ತಾನೆ. ಈಗ ಬಾಯಲ್ಲಿ ನೀರ್ ಯಾವ್ದ್ರದ್ ಬಗ್ಗೆ ಬರ್ತಿದೆ? ಈ ಮುಳ್ಳನ್ ಬಗ್ಗೆ ಬರ್ತಿದ್ಯಾ? ಸೊಳೆ ಬಗ್ಗೆ ಬರ್ತಿದೆ. ಆದ್ರೆ ಈ ಸೊಳೆ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲ. ಆದ್ರೆ ಈ ಹಲಸಿನಣ್ಣು ಅಂತ ನೋಡಿದಾಗ ನಮ್ಗೆ ಇದು ಮುಳ್ಳು ಕಾಣಲ್ಲ. ನಿಮ್ಗೆ ಮುಳ್ಳು ಕಾಣತ್ತಾ? ಇದು ನೋಡಿದ ತಕ್ಷಣ ನಿಮ್ಗೆ ಫಸ್ಟ್ ನೆನಪಾಗಿದ್ದೇನು? ಒಳಗಿನ ಸೊಳೆ. ಆದ್ರೆ ಸೊಳೆ ನೋಡಿದ್ವಾ ನಾವು? ಇಲ್ಲ. ನಾವು ತಿಂದ್ವಾ ಈಗ? ಇಲ್ಲ. ಆದ್ರೂ ಈಗ ನೋಡಿ, ಕಣ್ಣು ಮುಚ್ಚಿದ್ರೆ ಅದ್ರ ಟೇಸ್ಟ್ ಬಾಯಲ್ಲಿ ಬರತ್ತಾ ಇಲ್ವಾ? ಮುಚ್ಚಿ ಕಣ್ಣೊಮ್ಮೆ, ಕಣ್ಣು ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ. ನೀವು ತಿಂದಂತ ಸ್ವೀಟೆಸ್ಟ್, ಬೆಸ್ಟ್ ಆಫ್ ದ ಬೆಸ್ಟ್ ಹಲಸಿನ ಹಣ್ಣು ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಅದ್ರ ಟೇಸ್ಟ್ ನೆನ್ಪು ಮಾಡ್ಕೊಳ್ಳಿ, ಅದ್ರ ಕಲರ್. ಅದನ್ನ ಬಾಯಿಗೆ ಹಾಕಿ ಕಚ್ಚಿದಾಗ, ಅದು ಆ ಸೀಸನ್ ಅಲ್ಲಿ ಫಸ್ಟ್ ಹಲಸಿನ ಹಣ್ಣು ತಿಂತೀವಲ್ಲ, ಹೆಂಗಿರತ್ತ ಟೇಸ್ಟ್ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಬಾಯಲ್ಲಿ ನೀರ್ ಬಂತು ತಾನೆ. ಈಗ ನಾವೀಗ ಅದನ್ನ ನೋಡಿಲ್ಲ, ಮುಟ್ಟಿಲ್ಲ, ತಿಂದೂ ಇಲ್ಲ. ಆದ್ರೆ ನಮ್ ದೇಹ ಅದಕ್ಕೆ ಪೂರಕವಾದ ಅಂಶ ನಮ್ಮಲ್ಲಿ ಸ್ರವಿಸಕ್ಕೆ ಸ್ಟಾರ್ಟ್ ಮಾಡ್ತು. ಅಂದ್ರೆ ಆ ಹಣ್ಣನ್ನ ತಿಂದಾಗ ಯಾವ ರುಚಿ, ಯಾವ ತರ ನಮ್ ಬಾಯಲ್ಲಿ ಲಾಲಾರಸ ಬರುತ್ತಿತ್ತೋ ಅದೇ ತರ ಈಗ ಬಂತು ಅಲ್ವಾ? ಯಾಕೆ ಬಂತು? ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ನಾವು ಮೊದ್ಲೇನ್ ಅನುಭವಿಸಿದ್ವಿ ಅದಕ್ಕನುಗುಣವಾಗಿ. ಹಾಗೇನೆ ನಿಮ್ಮ ಪ್ರಸನ್ನ ಆತ್ಮ ಅಂತಂದ್ರೆ ನೀವ್ ಈಗ ಯಾವ ಅಂಗಿ ಹಾಕೊಂಡಿದ್ದೀರಾ, ನೀವ್ ಯಾರ ಜೊತೆ ಇದ್ದೀರಾ, ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಬರೋದು ಸಂತೋಷ. ಅದು ಪ್ರಸನ್ನತೆ ಅಲ್ಲ. ಸಂತೋಷ ಬೇರೆ, ಆನಂದ ಬೇರೆ. ಆಯ್ತಾ? ಸಂತೋಷ ಅನ್ನೋದು ನಿಮ್ಮ ಮನೆಯಲ್ಲಿ ಬಿಲ್ಡಿಂಗ್ ಅಲ್ಲಿ ಮೇಲೆ ಓವರ್ ಹೆಡ್ ಒಂದು ಟ್ಯಾಂಕ್ ಇರತ್ತಲ್ಲ, ವಾಟರ್ ಟ್ಯಾಂಕ್, ಅದ್ರಲ್ಲಿರೋ ನೀರ್ ತರ. ಆಯ್ತಾ? ಹಾಗೆ ಆನಂದ ಅನ್ನೋದು ಯಾವತ್ತೂ ಬತ್ತದೇ ಇರೋ ಬಾವಿ ತರ. ನಿಮ್ ಮನೇಲಿ ಒಂದು ಬಾವಿ ಇದೆ, ಬತ್ತದೇ ಇಲ್ಲ ಅದು. ಬಿಸಿಲು, ಮಳೆ, ಚಳಿ ಎಲ್ಲಾ ಕಾಲದಲ್ಲಿ ನೀರು ಸದಾ ಕಾಲ ಹೊರತ್ತಿಗೆ, ಭೂಮಿ ಅಡಿಯಿಂದ ಹೊರತಿಗೆ ಬರ್ತಾ ಇರೋ ಬಾವಿ ಇದೆ ತಾನೆ. ನೋಡಿದಿರಲ್ಲ, ಬಾವಿ ನೋಡಿದಿರಲ್ಲ. ಸೊ ಆ ಯಾವತ್ತೂ ಒಣಗದೇ ಇರೋ ಬಾವಿ ನಮ್ಮೊಳಗಿನ ಆನಂದ. ಸಂತೋಷ ಅನ್ನೋದು ಓವರ್ ಹೆಡ್ ಟ್ಯಾಂಕ್ ಅಲ್ಲಿರೋ ನೀರು. ಎರಡು ನೀರೇ. ಬಾವಿಯಲ್ಲಿರೋದು ಕೂಡ ನೀರೇ, ಟ್ಯಾಂಕ್ ಅಲ್ಲಿರೋದು ನೀರೇ. ಬಾವಿ ನೀರನ್ನು ನಾವು ಕುಡಿಬಹುದು, ಟ್ಯಾಂಕ್ ಅಲ್ಲಿ ಬಂದಿರೋ ನೀರನ್ನು ನೀವು ಫಿಲ್ಟರ್ಗೆ ಹಾಕಿ ಕುಡಿಬಹುದು. ಎರಡೂ ನೀರನ್ನು ಫಿಲ್ಟರ್ಗೆ ಹಾಕಿ ಕುಡಿಯಕ್ಕಾಗತ್ತೆ. ಎರಡೂ ನೀರಲ್ಲಿ ನೀವು ಸ್ನಾನ ಮಾಡ್ಬೋದು, ಎರಡೂ ನೀರನ್ನ ನಿಮ್ಮೆಲ್ಲ ಬಳಕೆಗೆ ತಗೋಬಹುದು. ಆದ್ರೆ ವ್ಯತ್ಯಾಸ ಏನು? ಓವರ್ ಹೆಡ್ ಟ್ಯಾಂಕ್ ಇಂದು ಪುನಃ ರೀಚಾರ್ಜ್ ಮಾಡಿದಾಗಷ್ಟೇ ನೀರಿರುತ್ತೆ, ರೀಚಾರ್ಜ್ ಮಾಡಿಲ್ಲ ಅಂದ್ರೆ ನೀರಿಲ್ಲ. ಆದ್ರೆ ಯಾವತ್ತೂ ಬತ್ತದೇ ಇರೋ ಬಾವಿ ಹೇಗೆ ಸದಾ ಕಾಲ ಹೊರತಿಗೆ ನೀರು ಬರ್ತಾ ಇರತ್ತೆ. ಹಾಗೆ ಅಂತ ಯಾವತ್ತಾದ್ರೂ ಬಾವಿ ತುಂಬಿ ಚೆಲ್ಲಿದ್ ನೋಡಿದೀರಾ? ಈ ಹೊರ್ತಿಗೆ ಯಾವಾಗ್ಲೂ ಬರ್ತಿರತ್ತೆ. ಹಾಗೆ ನೀವು ನೀರೇ ತೆಗ್ದಿಲ್ಲ, 1 ತಿಂಗಳ ನೀವು ಮನೇಲಿಲ್ಲ ಅಂತ ಬೀಗಿಲ್ ಬಂದ್ರಿ, ನೀವು ಸಸ್ಯ ಸಂಜೀವನಿ ಬಂದ್ರಿ, ನಿಮ್ ಮನೇಲಿ ಬಾವಿ ಹೊರ್ತಿಗೆ ಬರ್ತಾ ಇದೆ. ನೀವು ನೀರ್ ಎತ್ತಿಲ್ಲ ಅಂತ ಏನಾದ್ರು ತುಂಬಿ ಓವರ್ಫ್ಲೋ ಆಗಿದ್ ನೋಡಿದೀರಾ? ಆದ್ರೆ ಟ್ಯಾಂಕ್ ಅಲ್ಲಿ ಹಂಗ್ ಮಾಡಿದ್ರೆ ಓವರ್ಫ್ಲೋ ಆಗತ್ತೆ. ಅಂದ್ರೆ ಯಾವಾಗ ಯಾವುದನ್ನ ಎಷ್ಟು ಸ್ರವಿಸಬೇಕು, ಯಾವುದನ್ನ ಎಲ್ಲಿ ನಿಲ್ಲಿಸ್ಬೇಕಂತ ಅದಕ್ಕೆ ಗೊತ್ತು. ಪ್ರಕೃತಿ ನಿರ್ಧಾರ ಮಾಡುತ್ತೆ. ಹಾಗೆ ನಿಮ್ಮೊಳಗೆ ಕೂಡ ಆನಂದ ಅನ್ನೋದು ಸದಾ ಕಾಲ ಒಳಗಡೆಯಿಂದ ಇರುತ್ತೆ. ಅದು ಪ್ರಸನ್ನತೆ. ಪ್ರಸನ್ನ ಆತ್ಮ ಅಂತಂದ್ರೆ ಅದು ಬತ್ತದೇ ಇರೋ ಬಾವಿ. ನೀವ್ ಅನ್ಕೊಂಡಂಗ ಏನು ನಡೀದೇ ಇದ್ರೂ ನೀವು ಪ್ರಸನ್ನವಾಗಿರ್ಬೋದು, ಆ ಆತ್ಮ ಸಂತೃಪ್ತಿ ನಿಮ್ಮಲ್ಲಿದ್ರೆ. ಆದ್ರೆ ನಾವ್ ಯಾವಾಗ ಈ ಬರೀ ಹೊರಗಡೆ ನಮ್ಮ ಬಟ್ಟೆ, ನಮ್ಮ ಆರೋಗ್ಯ, ನಮ್ಮ ದೇಹ, ನನ್ನ ಅಂದ ಚಂದ, ನನ್ನ ಕೂದಲು, ನನ್ನ ಚರ್ಮ ಅಲ್ವಾ, ನನ್ನ ಸ್ಟೇಟಸ್, ನನ್ನ ಹಣ, ನನ್ನ ಆಸ್ತಿ, ನನ್ನ ಗಂಡ, ನನ್ನ ಮಕ್ಕಳು, ಇದ್ರಲ್ಲಿ ನೀವು ಆನಂದ ಹುಡುಕ್ತಾ ಇದ್ರೆ ಅದು ಆರೋಗ್ಯ ಅಲ್ಲ. ಆರೋಗ್ಯ ಅಲ್ಲ ಅದು. ಪ್ರಸನ್ನ ಆತ್ಮ. ಇಂದ್ರಿಯ ಮನಃ. ಇಂದ್ರಿಯಗಳು ಅಂದ್ರೆ ನಿಮ್ಮೆಲ್ಲ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಮನಸ್ಸು 6ನೇ ಇಂದ್ರಿಯ. ಇವೆಲ್ಲವೂ ಪ್ರಸನ್ನವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಸ್ವಸ್ಥ ಇತ್ಯಭಿಧೀಯತೆ. ಇಂಥವನನ್ನ ಸ್ವಸ್ಥ ಅಂತಾರೆ. ಸೊ ಇಂಥವ್ರು ನಾವು ನಾರ್ಮಲ್ ಆಗಿ ಹೆಲ್ದಿ ವ್ಯಕ್ತಿ ಅನ್ಬೋದು. ನಾವ್ ಎಷ್ಟು ಜನ ಇದ್ದೀವಿ?
ನೀವೆಷ್ಟು ಜನ ನೋಡಿದೀರಾ ಹೇಳಿ ಅಟ್ಲೀಸ್ಟ್. ಈಗ ನೀವಂತೂ ಅಲ್ಲ ನಾವಂತೂ ಅಲ್ಲ ಅಂತಂದ್ರೆ ಎಷ್ಟು ಜನ ಈ ರೀತಿ ಇದ್ದಿದ್ದನ್ನ ನೀವು ನೋಡಿದೀರಾ? ಆಲ್ಮೋಸ್ಟ್ ಝೀರೋ ಅಲ್ವಾ? ಆಲ್ಮೋಸ್ಟ್ ಝೀರೋ. ಯಾಕೆ ಅಂತಂದ್ರೆ ನಾವು ನಮ್ಮ ಬದುಕನ್ನ ಬರೀ ಒಂದಿಷ್ಟು ಚಿಕ್ಕ ಚಿಕ್ಕ ವಿಷಯಗಳೇ ನಮ್ಮ ಪ್ರಪಂಚ ಅನ್ನೋ ತರ ಬದುಕ್ತಿದೀವಿ. ಮಕ್ಕಳು 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 ಅಂದ್ರೆ ಮಕ್ಕಳೇ ಪ್ರಪಂಚ, ಮಕ್ಕಳು ಬಿಟ್ಟು ಬೇರೆ ಇಲ್ಲ ಅಂತ ಬದುಕ್ತೀವಿ. ತಪ್ಪು. ಆರೋಗ್ಯ ಆರೋಗ್ಯ ಆರೋಗ್ಯ, ಅಯ್ಯೋ ಇದು ಒಂದ್ ಸರಿ ಆಗ್ಬೇಕು, ಇದೊಂದ್ ಸರಿ ಆಗ್ಬೇಕು, ಇದು ಸರಿ ಆಗ್ಲಿಲ್ಲ ಅಂದ್ರೆ ಆಯ್ತಪ್ಪ, ಸರಿ ಇದ್ದಷ್ಟು ವರ್ಷ ಏನ್ ಮಾಡಿ ಕೆಡಾಯಿಸಿದೀರಿ ನೀವು? ಈಗ ಹಾಳಾದ್ಮೇಲೆ ಬೊಬ್ಬೆ ಹಾಕ್ತಿದ್ದೀರಲ್ಲ, ಸರಿ ಇದ್ದದ್ದು ಕಾಲನೂ ಒಂದಿತ್ತು ತಾನೆ ಬಾಲ್ಯದಿಂದ. ಇವತ್ತೋ ನಿನ್ನೆ ಹಾಳಾಗಿರೋದು, 1 ವರ್ಷ 2 ವರ್ಷ 3 ವರ್ಷ 10 ವರ್ಷದಿಂದ ಹಾಳಾಗಿರೋದು. ಅದಕ್ಕೂ ಮೊದ್ಲು ನೀವಿದ್ರಿ, ಅದಕ್ಕೂ ಮೊದ್ಲು ಜೀವ ಇತ್ತು ನಿಮ್ಮಲ್ಲಿ, ದೇಹ ಇತ್ತು. ಏನ್ ಮಾಡಿದ್ರಿ ಅವಾಗ? ವೇಸ್ಟ್ ಮಾಡಿದ್ರಿ. ಆಗ ಅದರ ಪರಿಜ್ಞಾನ ಇರ್ಲಿಲ್ಲ, ಆಗ ಅದನ್ನ ಗೌರವಿಸ್ಲಿಲ್ಲ ನೀವು. ಆಗ ಇತ್ತು ತಾನೆ ಆರೋಗ್ಯ, 1 ವರ್ಷದಿಂದ ಆರೋಗ್ಯ ಇತ್ತು ತಾನೆ. ಏನ್ ಮಾಡಿದ್ರಿ ಆಗ? ನಿಮ್ಮನ್ನ ನೀವು ಗೌರವಿಸ್ಲಿಲ್ಲ, ನಿಮ್ಮ ಆರೋಗ್ಯವನ್ನ ನೀವು ಗೌರವಿಸ್ಲಿಲ್ಲ, ನಿಮಗೋಸ್ಕರ ಸಮಯವನ್ನಾಗ್ಲಿ ಮನಃಶಾಂತಿ ಆಗ್ಲಿ ನೀವು ಬಯಸ್ಲಿಲ್ಲ. ಅವಾಗೆಲ್ಲ ಒಂದೇ ನಿಮ್ಮ ಕೆಲವರು ವಿದ್ಯಾಭ್ಯಾಸ ಅಂತ, ಕೆಲವರು ಮಕ್ಕಳು ಅಂತ, ಕೆಲವರು ಸಂಸಾರ ಅಂತ, ಕೆಲವರು ಗಂಡ ಅಂತ, ಕೆಲವರು ದೇಹ ಅಂತ, ಕೆಲವರು ಸೌಂದರ್ಯ ಅಂತ, ಕೆಲವರು ಹಣ ಅಂತ, ಹೀಗೆ ಒಂದೊಂದರ ಹಿಂದೆ ಹೇಗ್ ಓಡಿದ್ರಿ ಅಂತಂದ್ರೆ ಅದೇ ನಿಮ್ ಜೀವನ, ಅದು ಬಿಟ್ಟು ಬೇರೆ ಇಲ್ಲ ಅಂತ. ಅಲ್ಲೇ ನೀವು ಎಡ್ವಿದ್ದು. ಇದು ಯಾವುದು ನಮ್ ಜೀವನ ಅಲ್ಲ. ಆರೋಗ್ಯ ಇದ್ರು ಇಲ್ದಿದ್ರು ನಾವು ನಮ್ಮ ಆತ್ಮಕ್ಕೆ ಬೇಕಾಗಿರೋದನ್ನ ನಾವು ಅಚೀವ್ ಮಾಡ್ಬೋದು. ನಮ್ಮ ದೇಹಕ್ಕೆ ನಿಮ್ಮ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ರು ಹಾಕೊಳ್ದಿದ್ರು ನೀವೆಲ್ಲ ಗಳಿಸ್ಬೋದು. ಹಣ ಒಂಚೂರು ಹೆಚ್ಚು ಕಮ್ಮಿ ಇದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿಮ್ಮ ಗೋಲ್, ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಜೀವನ ಹೆಂಗೆ ನಡೀತಿದೆ ಅಂತ ನಿರ್ಧಾರ ಆಗೋದು ನಿಮ್ಮ ಮನಸ್ಥಿತಿಯಿಂದ. ನೀವು ಯಾವ್ದನ್ನ ಪ್ರಿಯಾರಿಟಿಯಾಗಿ ಇಟ್ಕೊಂಡಿದ್ದೀರಾ ಅಂತ. ನಿಮಗೆ ಆತ್ಮ ಸಂತೃಪ್ತಿ ಪ್ರಿಯಾರಿಟಿ ಆಗ್ಬೇಕು. ಒಳಗಡೆಯಿಂದ ಆ ಭತ್ತದ ಬಾವಿಯನ್ನು ಹುಡುಕ್ಬೇಕು ನೀವು. ಆಗ ಇದೆಲ್ಲದೂ ನಿಮಗ್ ಸಿಗತ್ತೆ. ಆರೋಗ್ಯವೂ ಸಿಗತ್ತೆ, ಹಣವೂ ಸಿಗತ್ತೆ, ಒಳ್ಳೆ ಸಂಬಂಧಗಳು ಸಿಗತ್ತೆ, ಶಾಂತಿ ಸಿಗತ್ತೆ, ಎಲ್ಲ ಚೆನ್ನಾಗಿ ಆಗ್ತಿರತ್ತೆ. ನಾವ್ ಯಾವ್ಯಾವ್ದೋ ಒಂದೊಂದ್ರ ಹಿಂದೆ ಓಡ್ತಿರ್ತೀವಿ. ಈಗ ಚಿತ್ರರಂಗದಲ್ಲಿ ದೇಹದಿಂದ ಹಣ ಬರೋರು ದೇಹದಿಂದೇ ಓಡ್ತಿರ್ತಾರೆ. ಯಾಕಂದ್ರೆ ಅವ್ರ ದೇಹ ಒಂಚೂರು ಹಾಳಾದ್ರೆ ಅವ್ರಿಗೆ ನಾಳೆಯಿಂದ ಕೆಲ್ಸ ಇಲ್ಲ. ಅವ್ರಿಗೆ ಅದೇ ಇಂಪಾರ್ಟೆಂಟ್. ಇಡೀ ದಿನ ಏನ್ ಮಾಡ್ಲಿ, ಎಂತ ಮಾಡ್ಲಿ, ಏನ್ ತಿನ್ಲಿ, ಏನ್ ವ್ಯಾಯಾಮ, ಹೆಂಗೆ 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 ದೇಹ ಚಂದ ಇರ್ಬೇಕು. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಾದ್ರೂ ಸರಿ ದೇಹ ಚಂದ ಇರ್ಬೇಕು. ಯಾಕಂದ್ರೆ ಅವರ ಮಟ್ಟಿಗೆ ಅದೇ ಜಗತ್ತು ಅಲ್ವಾ? ಮದ್ವೆ ಆಗದೆ ಇರೋ ಇವರಿಗೆ ಮದ್ವೆ ಆಗ್ಬೇಕು, ಒಂದು ಮದ್ವೆ ಆಗ್ಬೇಕು, ಹಿಂಗಾದ್ರೂ ಹುಡುಕಿ ಒಂದು ಮದ್ವೆ ಆಗ್ಬೇಕು, ಅದೇ ಜಗತ್ತು, ಬಿಟ್ರೆ ಬೇರೆ ಇಲ್ಲ. ಮದ್ವೆ ಆದ್ರೆ ಮಕ್ಕಳಾಗ್ದಿದ್ದವರಿಗೆ ಇವ್ರೆ ಏನಾದ್ರೂ ಮಾಡು, ಒಂದು ಮಗು ಕೊಡು, ಮಕ್ಕಳಾದ್ರೆ ಸಾಕು, ಮಕ್ಕಳಾಗ್ಬೇಕು. ಅದು ಕೇಳಿ ಅವರನ್ನ. ಈಗ ನಮ್ಗೆಲ್ಲ ನಗು ಬರ್ಬೋದು, ಆದ್ರೆ ನಿಜವಾಗಿ ಮದುವೆ ಆಗಿ 8 ವರ್ಷ 10 ವರ್ಷ 12 ವರ್ಷ ಮಕ್ಕಳಾಗದೆ ಇದ್ದವ್ರಿಗೆ ಒಮ್ಮೆ ಕೇಳಿ ನೋಡಿ. ಇಡೀ ಜೀವನದ ಏಕ ಮಾತ್ರ ಆಸೆ ನಿರೀಕ್ಷೆ ಏನು? ಒಂದು ಮಗು ಬೇಕು ಅಷ್ಟೆ. ನನ್ ಜೀವ ಹೋದ್ರೂ ಪರವಾಗಿಲ್ಲ, ನಂಗೆ ಒಂದು ಮಗು ಬೇಕು. ಯಾಕೆ? ನಾವು ಅದರೊಳಗೆ ಮುಳುಗೋಗಿದ್ದೀವಿ. ತಪ್ಪು ಅಂತ ಹೇಳ್ತಿಲ್ಲ, ಎಲ್ರೂ ಒಂದೊಂದ್ರಲ್ಲಿ ಮುಳುಗಿದ್ದೀವಿ. ಕೆಲಸವೇ ಇಲ್ಲದೆ ಇದ್ದವನಿಗೆ ಒಂದು ಜಾಬ್ ಬೇಕು, ಹಣವೇ ಇಲ್ಲದಿದ್ದವನಿಗೆ ಹಣ ಬೇಕು, ಮನೆ ಇಲ್ಲದಿದ್ದವನಿಗೆ ಒಂದು ಸ್ವಂತ ಮನೆ ಬೇಕು. ಹೀಗೆ ಪ್ರತಿ ಹಂತದಲ್ಲೂ ನೀವು ಇಂತಹ ಕ್ಷಣಿಕವಾದಂತಹ ವಿಷಯಗಳೇ ಬೇಕು ಅಂತ ಅದೇ ಜೀವನ ಅಂತ ಕೂತ್ರಿ ಹೊರತಾಗಿ ಆತ್ಮ ಸಂತೃಪ್ತಿ ಬೇಕಂತವ್ರು ಎಷ್ಟು ಜನ ಹೇಳಿ? ಎಷ್ಟು ಜನ? ಇಷ್ಟು ವರ್ಷಗಳಲ್ಲಿ ಆತ್ಮ ಸಂತೃಪ್ತಿಗಾಗಿ ಬದುಕಿದವ್ರು ಎಷ್ಟು ಜನ? ಇಂತಕ್ಕೆ ಬದುಕಿದ್ದು ಹಣಕ್ಕಾಗಿ, ಆರೋಗ್ಯಕ್ಕಾಗಿ, ಸಂಬಂಧಕ್ಕಾಗಿ, ಕುಟುಂಬಕ್ಕಾಗಿ, ಆಸ್ತಿಗಾಗಿ, ಬಟ್ಟೆಗಾಗಿ. ಇದಕ್ಕೆ ತಾನೆ ನಾವೆಲ್ಲ ಬದುಕಿದ್ದು ಇಷ್ಟು ವರ್ಷ. ಕರೆಕ್ಟ್. ಆತ್ಮ ಸಂತೃಪ್ತಿಯತ್ತ ಹೊರಟಿರ್ತಾರೆ ಅವರು. ಆತ್ಮ ಸಂತೃಪ್ತಿಯನ್ನ ಪಡೆಯುವತ್ತ ಹೆಜ್ಜೆ ಹಾಕಕ್ ಶುರು ಮಾಡಿದ್ದಾರೆ. ಆತ್ಮ ಸಂತೃಪ್ತಿ ನನಗ್ ಬೇಕಾಗಿರೋದು ಇದು ಯಾವುದೂ ಅಲ್ಲ, ಆತ್ಮ ಸಂತೃಪ್ತಿ ಅಂತ ಅರ್ಥ ಆಗಿ ಅದನ್ನ ಹುಡುಕುವತ್ತ ಹೋಗಿದ್ದಾರೆ. ಹುಡುಕಿಲ್ಲ, ಇನ್ನು ಸಿಕ್ಕಿಲ್ಲ, ಅದರ ಅತ್ತ ಹೋಗ್ತಿದ್ದಾರೆ. ಈಗ ಬ್ರಹ್ಮರ್ಷಿ ದೈವರಾತರಂಥವರೆಲ್ಲ ದೃಷ್ಟಾರರು. ಅದಕ್ಕೆ ಅವರಿಗೆ ಬ್ರಹ್ಮ ಋಷಿ ಅನ್ನುವ ಪಟ್ಟ ಕೊಟ್ಟಿದ್ದು ಸುಮ್ನೆ ಅಲ್ಲ. ಅವರ ಆ ಮಂತ್ರ ದರ್ಶನವನ್ನ ಪಡ್ಕೊಂಡಾಗ ಅವರಿಗೆ ಆ ಜೀವನದ ಚೈತನ್ಯ, ಆತ್ಮದ ವಿಷಯ ಏನು ಅನ್ನೋದನ್ನ ಅರ್ಥಕೊಂಡವ್ರು. ಹಾಗಾಗಿ ಋಷಿ ಅನ್ನುವಂಥ ಪಟ್ಟವನ್ನ ಅವರಿಗೆ ಕೊಟ್ಟದ್ದು. ಆದ್ರೆ ನಾವು ನೀವೆಲ್ಲ ಆರೋಗ್ಯ ಕಳ್ಕೊಳ್ಳಕ್ಕೆ ಬರೀ ನಿಮ್ಮ ಡಯಟ್ ಕಾರಣ ಅಲ್ಲ, ಬರೀ ನಿಮ್ಮ ಯೋಚನೆಗಳಷ್ಟೇ ಅಲ್ಲ, ನಾವು ಬದುಕನ್ನ ನೋಡುವ ರೀತಿನೇ ತಪ್ಪಾಗಿದೆ.
ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಿ, ಎಷ್ಟು ಗಂಟೆಗೆ ಎದ್ರೆ ಆರೋಗ್ಯ ಸಿಗತ್ತೆ, ಎಷ್ಟು ಗಂಟೆಗಾದ್ರೂ ಎದ್ದೇಳಿ. ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಿಯಾರಿಟಿ, ನಿಮ್ಮ ಬಟ್ಟೆ, ನಿಮ್ಮ ದೇಹ, ನಿಮ್ಮ ಆರೋಗ್ಯ, ನಿಮ್ಮ ಹಣ, ನಿಮ್ಮ ಸಂಬಂಧ, ನಿಮ್ಮದು ನೀವೇ ಅಲ್ಲಿ ಮೇನ್ ರೋಲ್. ಉಳಿದಿದ್ದೆಲ್ಲ ನಿಮ್ಮ ಸುತ್ತಲೂ ಆಗೋ ಹಾಗೆ ಆಗ್ಬೇಕಂತ ಅನ್ಕೊಂಡ್ರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ರೂ ಆರೋಗ್ಯ ಸಿಗೋದಿಲ್ಲ. ಯಾಕಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ, ನೀವು ಒಂದು ಜಗತ್ತು, ನೀವು ಇಂಪಾರ್ಟೆಂಟ್, ನಿಮ್ಮ ಸುತ್ತಲೂ ಎಲ್ಲ ಸೆಟ್ ಆಗ್ಬೇಕು ಅಲ್ವಾ. ನಾವೆಲ್ಲ, ನೀವು ಅಂತಂದ್ರೆ ನೀವಷ್ಟೇ ಅಲ್ಲ, ನಾವೆಲ್ಲರೂ ಮಾಡೋ ತಪ್ಪೇನದು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು, ನನ್ನ ದೇಹ ಚೆನ್ನಾಗಿರ್ಬೇಕು, ನನ್ನ ಬಟ್ಟೆ ಒಳ್ಳೇದಿರ್ಬೇಕು, ನಂದು 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 ನಂದು. ಮತ್ತೆ ನಾವು ಹೇಳೋದೇನು, ಅಹಂಕಾರ ಇರಬಾರ್ದು. ಇದು ಅಹಂಕಾರವೇ ಅಲ್ವಾ. ಇಲ್ಲೂ ನಾನು 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 ತಾನೇ ಬರೋದು. ನನ್ನ ಆರೋಗ್ಯ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಆಸ್ತಿ, ನನ್ನ ಹಣ, ನನ್ನ ಕೆಲಸ, ನನ್ನ ರೆಸ್ಪೆಕ್ಟು, ನನ್ನ ಸ್ಟೇಟಸ್ಸು, ಇದ್ರ ಹಿಂದೆ ಹೋಗ್ತಿದೀವಿ ನಾವೆಲ್ಲ. ಅದಕ್ಕಾಗಿ ಸೋಲ್ತಾ ಇದ್ದೀವಿ. ನಾರ್ಮಲ್ ಆಗಿ ಆರೋಗ್ಯವಂತರಾಗಿ ನಾವು ಬದುಕಬೇಕು. ನಮ್ಮ ರೂಟೀನ್ ಹೆಂಗಿರ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಫೋಕಸ್ ಅನ್ನ ಶಿಫ್ಟ್ ಮಾಡಿ. ಈ ಎಲ್ಲ ಬಟ್ಟೆ, ಹಣ, ಆಸ್ತಿ, ಸಂಬಂಧ ಇದರ ಬಗ್ಗೆನೂ ಇದು ಬೇಕು, ಇದೆಲ್ಲ ಬಿಟ್ಟು ಆಶ್ರಮ ಸೇರ್ಕೊಳ್ಳಿ ಅಂತ ಹೇಳ್ತಿಲ್ಲ, ಇದೆಲ್ಲದೂ ಬೇಕು. ಆದ್ರೆ ನಿಮಗ್ ಗೊತ್ತಿರ್ಬೇಕು ಇದು ನಿಮ್ಮ ಪ್ರಿಯಾರಿಟಿ ಅಲ್ಲ ಅಂತ. ಗೊತ್ತಾಯ್ತಾ? ಈಗ ಮಕ್ಕಳ ಜೊತೆ ನೋಡಿ, ನಾವು ಆಟ ಆಡ್ತಿರ್ತೀವಿ. ಮಗು ಅಪ್ಪ ಅಪ್ಪ ಬಾ, ಅಮ್ಮ ಬಾ ಅಂತ ಕರೆದ ನೀವು ಆಟ ಆಡಕ್ ಹೋಗ್ತೀರಾ ಅಲ್ವಾ. ಕ್ಯಾರಮ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಏನೋ ಒಂದ್ ಚಿಕ್ಕ ಪುಟ್ಟ ಆಟ. ಅಲ್ಲಿ ಕೂಡ ನೀವು ಪಾಯಿಂಟ್ಸ್ ಲೆಕ್ಕ ಇಟ್ಕೋತೀರಾ ಅಲ್ವಾ. ಆದ್ರೆ ನಿಮಗಲ್ಲಿ ಆ ಪಾಯಿಂಟ್ಸ್ ಇಟ್ಕೊಂಡು ನಾನೇ ಗೆಲ್ಬೇಕು ಅನ್ನೋ ಜಿದ್ದಿರಲ್ಲ ನಿಮ್ ಮಗು ಜೊತೆ. ಆದ್ರೂ ಪಾಯಿಂಟ್ ಯಾಕೆ ಇಟ್ಕೋತೀರಾ? ಒಂದು ಆಟದ ರೂಢಿಗೆ, ಮಗು ಸಮಾಧಾನಕ್ಕೆ. ಆದ್ರೆ ನಿಮ್ಗಲ್ಲಿ ಮಗುನೇ ಗೆದ್ರುನು, ನೀವ್ ಗೆದ್ರುನು, ಅಥವಾ ಇನ್ಫ್ಯಾಕ್ಟ್ ಎಷ್ಟೊಂದ್ ಸತಿ ಪಾಯಿಂಟ್ ಮ್ಯಾಟರೇ ಆಗಲ್ಲ ನಿಮ್ಗೆ, ಆ ಆಟ ಹೊತ್ತಿಗಷ್ಟೇ. ಆದ್ರೆ ಆಟ ಆಡ್ತಿರ್ತೀರಾ, ಬಟ್ ಅಲ್ಲಿ ಪಾಯಿಂಟ್ ಲೆಕ್ಕಕ್ಕಿಲ್ಲ ಅಲ್ವಾ. ಹಾಗೇನೆ ಇಲ್ಲಿ ನಿಮ್ಮ ಜವಾಬ್ದಾರಿ, ನಿಮ್ಮ ಹಣ, ನಿಮ್ಮ ಆಸ್ತಿ, ನಿಮ್ಮ ದೇಹ, ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯ, ಇದೆಲ್ಲದೂ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರದು ಆಟಕ್ಕಿಲ್ಲ ಅನ್ನೋ ಸತ್ಯ ನಿಮ್ ತಲೆಯಲ್ಲಿ ಯಾವಾಗ್ಲೂ ನೆನಪಲ್ಲಿರ್ಬೇಕು. ನಿಜವಾದ ಆಟಕ್ಕೆ ಸಿಗೋದು ಆತ್ಮ ಸಂತೃಪ್ತಿ ಮಾತ್ರ. ಅದೇ ಮುಂದಕ್ಕೆ ಕೌಂಟ್ ಆಗೋದು ಬಿಟ್ರೆ ಈ ಬಾಕಿ ಯಾವುದು ಬರೋದಿಲ್ಲ. ಸೊ ನಾವು ಆರೋಗ್ಯವನ್ನ ಪಡ್ಕೋಬೇಕಂದಾಗ ಫಸ್ಟ್ ಪ್ರಿಯಾರಿಟಿ ಶಿಫ್ಟ್ ಆಗ್ಬೇಕು, ಆಯ್ತಾ. ಆಮೇಲೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಂದ್ರೆ, ನೀವು ಈಗ ಹೇಳೋ ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಹಾರ, ನಿದ್ರೆ, ವ್ಯಾಯಾಮ, ಇದು 3 ವಿಷಯ ತುಂಬಾ ಮುಖ್ಯ. ಆಹಾರ ಆದಷ್ಟು ಸತ್ವಯುತವಾದದ್ದು, ಎಷ್ಟಾಗತ್ತೆ ಅಷ್ಟು. ಪ್ರೊಸೆಸಿಂಗ್ ಅನ್ನ ಕಮ್ಮಿ ಮಾಡಿರೋದು. ಪ್ರೊಸೆಸ್ಡ್ ಫುಡ್ ಅಂತಂದ್ರೆ ಬರೀ ಪಿಜ್ಜಾ ಬರ್ಗರ್ ಅಷ್ಟೇ ಅಂತಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಅಕ್ಕಿಯನ್ನ ಬೇಯಿಸಿ ಗಂಜಿ ಮಾಡಿದೆ, ಇದು ಒಂದು ಪ್ರೊಸೆಸ್. ಅದೇ ನಾನು ಅಕ್ಕಿಯನ್ನ ತೊಳೆದು ಒಣಗಿಸಿ ಹಿಟ್ಟು ಮಾಡಿ ಆಮೇಲೆ ಅದರಿಂದ ಅಕ್ಕಿ ರೊಟ್ಟಿ ಮಾಡಿದೆ. ಈಗ ನಿಮ್ಮ ತಲೆಯಲ್ಲೇನು, ಅಕ್ಕಿ ರೊಟ್ಟಿ ಅನ್ನ ಸೇಮ್. ಯಾಕೆ? ಇದು ಅಕ್ಕಿಯಿಂದಾನೇ ಮಾಡಿದ್ದು, ಇದು ಅಕ್ಕಿಯಿಂದಾನೇ ಮಾಡಿದ್ದು. ಆದ್ರೆ ಅಕ್ಕಿ ರೊಟ್ಟಿ ಎಕ್ಸ್ಟ್ರಾ ಪ್ರೊಸೆಸ್ಡ್, ಗಂಜಿ ಕಮ್ಮಿ ಪ್ರೊಸೆಸ್ ಆಗಿರೋದು. ಯಾಕಂದ್ರೆ ಭತ್ತದಿಂದ ಅಕ್ಕಿ ಮಾಡಿದ್ರಿ, ಅಕ್ಕಿಯಿಂದ ಸೀದಾ ಬೇಯಿಸಿ ಗಂಜಿ. ಆ ಗಂಜಿಯಲ್ಲಿ ಇರುವ ಸತ್ವ ನಿಮ್ಗೆ ಅಕ್ಕಿ ರೊಟ್ಟಿಯಲ್ಲಿ ಇಲ್ಲ. ಸೇಮ್ ಬಟ್ ನಾಟ್ ಸೇಮ್ ಅನ್ನೋ ಹಾಗೆ. ಅದೇ ಈಗ ಅಕ್ಕಿಯ ದೋಸೆ ಮಾಡಿದ್ರಿ, ಅಕ್ಕಿಯಿಂದ ಹಾಕಿ ಇಡ್ಲಿ ಮಾಡಿದ್ರಿ, ಹಾಗೆ ಇಲ್ಲಿ ಅಕ್ಕಿಯಿಂದ ಅನ್ನ ಮಾಡಿದ್ವಿ. ಇಲ್ಲಿ ನಿಮ್ಮ ತಲೆಯಲ್ಲಿ ಏನು, ಅನ್ನ ಅಂದ್ರೂ ಸೇಮ್, ಇಡ್ಲಿ ಅಂದ್ರೂ ಸೇಮ್, ಅನ್ನ ಅಂದ್ರೂ ಸೇಮ್, ಅಕ್ಕಿ ದೋಸೆ ಅಂದ್ರೂ ಸೇಮ್. ಯಾಕಂದ್ರೆ ಅದ್ರಲ್ಲೂ ಅಕ್ಕಿ ದೋಸೆ ಅಂದ್ರೆ ಅಕ್ಕಿಯೇ ಇರೋದು, ಬಟ್ ಪ್ರೊಸೆಸಿಂಗ್ ಇದೆ, ಚೇಂಜಸ್ ಇದೆ. ಅಕ್ಕಿ ಹಿಟ್ಟನ್ನ ಹಾಕಿ ನೀವು ರೊಟ್ಟಿ ಮಾಡಿದ್ರೆ ಅದ್ರಲ್ಲಿ ಪ್ರೊಸೆಸ್ಡ್ ಅದು. ಹಾಗೆ ಅಂತಂದ್ರೆ ತಿನ್ಬೇಡಿ ಅಂತಿಲ್ಲ ನಾನು, ಬಟ್ ಎಷ್ಟು ಕಡಿಮೆ ಪ್ರೊಸೆಸ್ ಇರೋದನ್ನ ತಿಂತೀರೋ ಅಷ್ಟು ಆರೋಗ್ಯ ಸಿಗತ್ತೆ. ಯಾಕಂದ್ರೆ ಪ್ರಾಣ ಚೈತನ್ಯ ಅದ್ರಲ್ಲಿ ಅಷ್ಟು ಪ್ರಿಸರ್ವ್ ಆಗಿರುತ್ತೆ. ಅದಕ್ಕೆ ನಾವು ಆರೋಗ್ಯ ಕಳ್ಕೊಳ್ತಾ ಇರೋದು. ರಾಗಿಯನ್ನೆಲ್ಲ ಈಗ ನೋಡಿ, ಹಿಟ್ಟುಗಳನ್ನೆಲ್ಲ ಆಕ್ಚುಲಿ ಈ ಹಿಟ್ಟಿನ ಫಾರ್ಮ್ ಅಲ್ಲೆಲ್ಲ ಹಂಗ್ ಬಳಸ್ತಿರ್ಲಿಲ್ಲ. ನನ್ನ ಅಮ್ಮನ್ ಕೇಳಿ, ಅಕ್ಕಿ ಹಿಟ್ಟಿಂದ ಏನಾದ್ರು ಮಾಡೋದಂತಂದ್ರೆ ನಾವೆಲ್ಲ ಈಗ ರೆಡಿ ಅಕ್ಕಿ ಹಿಟ್ಟು ತೆಗೆದ್ವಿ, ಮಿಕ್ಸ್ ಮಾಡಿ ಯೂಸ್ ಮಾಡ್ಬಿಟ್ವಿ. ನಮ್ಮ ಅಜ್ಜಿ ಎಲ್ರು ಕೂಡ ಅಕ್ಕಿನ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಟು ಅದನ್ನ ಒಣಗಿಸಿ ಅಲ್ಲೇ ನೆರಳಲ್ಲೇ ಒಣಗಿಸ್ಬಿಟ್ಟು ಆಮೇಲೆ ಅದನ್ನ ರುಬ್ಬಿ ಹಿಟ್ಟು ಮಾಡಿ, ಅದೇ ಬೀಸೋದು, ರುಬ್ಬೋದು ಅಂದ್ರೆ ಇದ್ರಲ್ಲಿ ಕಲ್ಲಲ್ಲಿ ಇದ್ ಮಾಡಿ ಅದನ್ನ ಉಪಯೋಗಿಸ್ತಿದ್ರು.
ನಾವು ಆಗ ಅಲ್ಲೇನದು ತಕ್ಷಣದಲ್ಲಿ ಅದು ಪ್ರೊಸೆಸ್. ಅಂದ್ರೆ ಅದರಲ್ಲಿನ ಪ್ರಾಣ ಚೈತನ್ಯ ನಾವು ಎಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಈಗ ಇದ್ರೊಳಗಡೆ ಈಗ ಇದು ಹಣ್ಣಿದೆ, ಇದೇ ಹಣ್ಣಿನ ಸೊಲೆಯನ್ನ ತೆಗೆದು ನಾನು ಫ್ರೀಸರ್ ಅಲ್ಲಿ ಹಾಕಿಟ್ರು ನಿಮ್ಗೆ 5-6 ತಿಂಗಳ ಅದು ಇಡ್ಬಹುದು ಅಂತ ನೀವ್ ಅಂದ್ಕೊಂಡ್ರು ಕೂಡ, ಇಮ್ಯಾಜಿನ್ ಈಗ ಇದನ್ನ ಫ್ರೆಶ್ ಆಗಿ ಕಟ್ ಮಾಡ್ತೀನಿ, ನಿಮಗೆ ಹಂಗೇನೆ 5-6 ತಿಂಗಳಿಂದ ಇಟ್ಟಿದ್ದು, ಹೋದ್ ವರ್ಷ ಸೀಸನ್ ಅಲ್ಲಿ ಇಟ್ಟಿದ್ದು ಫ್ರಿಜ್ ಅಲ್ಲಿ ಹಂಗೆ ಇದೆ, ಚೆನ್ನಾಗಿದೆ, ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಿದ್ದೀನಿ ಅಂತ ಅದು ತಂದು ಇಡ್ತೀನಿ. ಇದನ್ನ ನೀವು ತಿಂದು ನೋಡಿದಾಗ, ಆ ಡೀಪ್ ಫ್ರೀಸರ್ ಅಲ್ಲಿ ಇದ್ದಿದ್ದನ್ನ ತಿಂದು ನೋಡಿದಾಗ ಯಾವ್ದ್ರಲ್ಲಿ ಹೆಚ್ಚಿನ ಪ್ರಾಣ ಚೈತನ್ಯ ಫೀಲ್ ಆಗತ್ತೆ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರೊಸೆಸ್ಡ್ ಫುಡ್ ಅಲ್ಲಿ ವ್ಯತ್ಯಾಸವೂ ಇದೆ. ಎಷ್ಟೊಂದು ಜನ ಪ್ರೊಸೆಸ್ಡ್ ಫುಡ್ ಅಂತಂದ್ರೆ ಬರೀ ಪಿಜ್ಜಾ, ಬರ್ಗರ್, ಬೇಕರಿ ಐಟಮ್ ಅಷ್ಟೇ ಅಂತ ಅನ್ಕೋತೀರಿ. ಅಷ್ಟೇ ಅಲ್ಲ, ನೀವು ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಆಹಾರಕ್ಕೆ ಎಷ್ಟು ಹೆಚ್ಚೆಚ್ಚು ಪ್ರೊಸೆಸಿಂಗ್ ಕೊಡ್ತಾ ಹೋಗ್ತಿರೋ ಅಷ್ಟು ಅದು ದೇಹಕ್ಕೆ ಕಷ್ಟ ಆಗ್ತಾ ಹೋಗತ್ತೆ. ಎಷ್ಟು ನ್ಯಾಚುರಲ್ ಫಾರ್ಮ್ ಇಂದ ಅದನ್ನ ತೆಗೆದು ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ದೇಹಕ್ಕೆ ಈಸಿ ಆಗತ್ತೆ. ಆದ್ರೆ ಹಾಗೆ ಅಂತ ಎಲ್ಲರಿಗೆ ಹಸಿ ತರಕಾರಿ, ಹಸಿ ಆಹಾರ ಹಸಿದಲ್ವಾ, ಪ್ರೊಸೆಸಿಂಗೇ ಇಲ್ಲ, ನಾನು ಈಗ ಕಿತ್ತೆ ಈಗ ತಿಂದೆ, ಅದು ಯಾರಿಗಾಗತ್ತೆ? ಅಗ್ನಿ ಚೆನ್ನಾಗಿದ್ದವ್ರಿಗೆ ಮಾತ್ರ ಜೀರ್ಣ ಆಗತ್ತೆ. ಯಾರು ಈಗಾಗ್ಲೇ ರೋಗಿಗಳಾಗಿದ್ದಾರೆ, ಯಾರಲ್ಲಿ ಈಗಾಗ್ಲೇ ರೋಗದ ಲಕ್ಷಣಗಳು ಬಂದಿದೆ, ಅವರು ಹಸಿ ಹಸಿ ಅದು ತಿಂದ್ರೆ ನಮ್ಮ ಅಗ್ನಿ ಇನ್ನಷ್ಟು ಮಂದ ಆಗ್ಬಿಡತ್ತೆ. ಆಲ್ರೆಡಿ ಅಗ್ನಿ ಹಾಳಾಗಿದೆ, ಮತ್ತು ಅಗ್ನಿ ಹಾಳಾಗತ್ತೆ. ಯಾಕಂದ್ರೆ ಅಗ್ನಿಗೆ ಅದನ್ನ ಬೇಯಿಸಕ್ ಆಗೋದಿಲ್ಲ. ಅವಾಗ ನೀವೇನ್ ಮಾಡ್ಬೇಕು? ತೆಗೆದ ಸ್ವಲ್ಪ ಬೇಯಿಸಿ ಅಥವಾ ಸ್ಟೀಮ್ ಆದ್ರೂ ಮಾಡ್ಬೇಕು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅದನ್ನ ಸ್ಟೀಮ್ ಮಾಡಿ ನೀವು ಸೇವನೆ ಮಾಡ್ಬೇಕು. ಸೊ ಆಹಾರದಲ್ಲಿ ಆದಷ್ಟು ಕಡಿಮೆ ಪ್ರೊಸೆಸ್ ಆಗಿರೋವಂಥದ್ದು ಹಾಗೂ ಸ್ವಲ್ಪ ಮಟ್ಟಿಗೆ ಸ್ಟೀಮ್ ಆಗಿರೋವಂಥದ್ದು ಒಳ್ಳೇದು ಎಲ್ಲರಿಗೆ ತಿನ್ನಕ್ಕಲ್ಲಿ. ಫುಡ್ ಲೀಸ್ಟ್ ಅಂತಂದ್ರೆ ಇದು ಒಳ್ಳೇದಾ, ಇದು ಒಳ್ಳೇದ ನೋಡಿ. ನಾನ್ ನಿಮ್ಗೆ 150 ಫುಡ್ ಹೆಸರು ಈಗ ಕೊಟ್ರು, ನೀವು ಬರ್ಕೊಂಡ್ರು, ಮತ್ತೆ 151ನೇ ಫುಡ್ ಡೌಟ್, ಅಯ್ಯೋ ಇದು ಹೇಳಿಲ್ಲಲ್ಲ ಮೇಡಮ್ ಅಂತ. ಹಾಗೆ ಇಟ್ಕೊಳ್ಬೇಡಿ. ಒಬ್ರು ಹೇಳಿದನ್ನ ರಟ್ಟೆ ಹೊಡೆದು ಉಪಯೋಗಿಸೋದಲ್ಲ, ಅದ್ರ ಹಿಂದಿನ ಕಾರಣ ಅರ್ಥಕೊಳ್ಳಿ. ನಿಮಗ್ ಸಿಗೋ ಅವಕಾಶದಲ್ಲಿ, ನಿಮ್ಗೆ ಅವೈಲೇಬಲ್ ಇರೋ ಥಿಂಗ್ಸ್ ಗಳಲ್ಲಿ ನೀವೇನನ್ನ ತಿಂತಾ ಇದ್ದೀರಾ ಅದು ಹೇಗಿರ್ಬೇಕು? ಕಡಿಮೆ ಪ್ರೊಸೆಸ್ಡ್ ಆಗಿರ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಪ್ರೊಸೆಸಿಂಗ್ ಆಗಿರ್ಬೇಕು. ಹಾಗೆ ಹಣ್ಣು ತರಕಾರಿ ಈ ತರದ ವಿಷಯಗಳು ಬಂದಾಗ ಆದಷ್ಟು ಫ್ರೆಶ್ ಆಗಿರ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಫ್ರೆಶ್ ಆಗಿರುವಂತದ್ದಾಗಿರ್ಬೇಕು. ಗೊತ್ತಾಯ್ತಾ? ಅದು 1ನೇ ರೂಲ್, ಸಾಮಾನ್ಯವಾಗಿ ಎಲ್ಲರೂ ಫಾಲೋ ಮಾಡಿ. 2ನೇದು ನಿದ್ರೆ. ಸೂರ್ಯಾಸ್ತ ಆದ ತಕ್ಷಣ ಸಂಧ್ಯಾಕಾಲ ಶುರು. ಸಂಧ್ಯಾಕಾಲದಿಂದ ಪೂರ್ತಿಯಾಗಿ ರಾತ್ರಿ ಅಂತ 8-8:30 ಒಳಗೆ ಶುರು ಆಗ್ಬಿಡತ್ತೆ. ಸೊ ರಾತ್ರಿ ಜಾಗರಣೆ ಮಾಡದೆ ನಿದ್ದೆಯ ರೂಢಿಯನ್ನ ಮಾಡ್ಕೋಬೇಕು. ಹಳೆ ಕಾಲದಲ್ಲಿ ಹಾಗೆ ಇತ್ತು ತಾನೆ. ಅದು ಚುಮ್ನೆ ಎಣ್ಣೆ ಖರ್ಚಾಗ್ಬಿಡತ್ತಂತ ದೀಪ ಹಚ್ಚತಾನೆ ಇರ್ಲಿಲ್ಲ, ಬೇಗ ಬೇಗ ಮುಗಿಸಿ ಮಲಗಿ. ಯಾಕೆ? ಕರೆಂಟ್ ಇರ್ಲಿಲ್ಲ. ಆ ಚುಮ್ನಿ ದೀಪ, ಅದಕ್ಕೆ ಚುಮ್ನಿ ಎಣ್ಣೆನ ಪರ್ಚೇಸ್ ಮಾಡ್ಬೇಕಿತ್ತು, ಅದು ಹಣ ಖರ್ಚಾಗ್ಬಿಡತ್ತಂತ ರಾತ್ರಿ ಬೇಗ ಊಟ ಮಾಡೋದು, ಮಲ್ಗೋದು, ಬೇರೆ ಕೆಲ್ಸ ಇಲ್ಲ. ನಮ್ಮಂಗ್ ಮೊಬೈಲ್ ನೋಡ್ಕೊಂಡು ತಿಕ್ಕತಾ ಕೂತ್ಕೊಳ್ಳೋ ಕೆಲ್ಸ ಇಲ್ಲ ಅಲ್ವಾ? ಈಗ ವಾಪಸ್ ಮತ್ತೆ ಪುನಃ ಅದೇ ರೂಢಿಗೆ. ಈಗ ದೀಪ ಇದೆ ಇಲ್ಲೆಲ್ಲ ಹಗಲು ರಾತ್ರಿನೇ ಗೊತ್ತಾಗಲ್ಲ ನಿಮ್ಗೆ. ಮನೆಗಳಲ್ಲಿ ಫುಲ್ ಬ್ರೈಟ್ ಲೈಟ್, ಅದರಿಂದ ನಿಮ್ಮನ್ನ ಕಾಪಾಡ್ಕೊಳ್ಳಿ. ನಿಮಗೆ ನಿಜಕ್ಕೂ ಆರೋಗ್ಯ ಬೇಕು ಅಂತಿದ್ರೆ ಬರೀ ಔಷಧಿ, ಬರೀ ಡಾಕ್ಟರ್ಸ್ ಗಳನ್ನ ತಿರುಗ್ತಾ 150 ಡಾಕ್ಟರ್ಸ್ ನೋಡಿದ್ರೆ ಆರೋಗ್ಯ ಸಿಗತ್ತೆ ಅನ್ಕೋಬೇಡಿ. ಅಲ್ಟಿಮೇಟ್ಲಿ ನೀವು ಬದಲಾಗ್ಬೇಕು. ನಿಮ್ಮ ಆಹಾರ, ನಿಮ್ಮ ನಿದ್ರೆ, ನಿಮ್ಮ ವ್ಯಾಯಾಮ, ಇವುಗಳಲ್ಲಿ ಬದಲಾವಣೆ ನೀವು ಮಾಡಿದ್ರೆ ಮಾತ್ರ ಆರೋಗ್ಯ ಸಿಗೋದು. ಗೊತ್ತಾಯ್ತಾ? ಸೊ ನಿದ್ರೆಯಲ್ಲಿ ಆದಷ್ಟು ನಾವು ರಾತ್ರಿ ಜಾಗರಣೆ ಮಾಡದೆ ಬೇಗ ಮಲಗುವ ಅಭ್ಯಾಸ, ಹಾಗೆ ಸೂರ್ಯೋದಯದ ಹೊತ್ತಿಗೆ ಏಳೋ ಅಭ್ಯಾಸ. ಸೂರ್ಯೋದಯ ಆದ್ಮೇಲೂ ನಾವು ಮಲಗಿರ್ಬಾರ್ದು. ಸೂರ್ಯೋದಯಕ್ಕಿಂತ ಮೊದಲಿದ್ದು 1 ಗಂಟೆ ನಿಮಗೋಸ್ಕರ ಸಮಯವನ್ನ ತಗೊಳ್ಳಿ. ಆ ಟೈಮಲ್ಲಿ ಏನಾದ್ರೂ ಹೊಸ್ತು ಕಲೀರಿ, ಹೊಸ್ತು ಓದಿ, ಅಥವಾ ಏನಾದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗೋ ಯಾವುದೇ ಆಕ್ಟಿವಿಟಿಯನ್ನ ಆಗಿಟ್ಕೊಳ್ಳಿ. ಬಟ್ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಾವ್ ಎದ್ದೇಳ್ಬೇಕು. ಇದು 2ನೇ ರೂಲ್ಸ್. ಪ್ರತಿಯೊಬ್ಬ ನಾರ್ಮಲ್ ವ್ಯಕ್ತಿ ಮಾಡಲೇಬೇಕಾದ ರೂಲ್ಸ್ ಇದು. ಇದ್ರಲ್ಲಿ ನೋ ಕಾಂಪ್ರಮೈಸ್. ನಂಗೆ ಜಾಬ್ ಇದೆ, ಅದಿದೆ, ಇದಿದೆ, ಇವ್ರು ಲೇಟ್ ಆಗಿ ಬರ್ತಾರೆ, ಇನ್ನೊಂದು, ಅದೆಲ್ಲ ನಿಮ್ಮ ಎಕ್ಸ್ಕ್ಯೂಸಸ್ಗಳು, ಚಿಕ್ಕ ಮಕ್ಕಳ ಹಾಗೆ. ಅದನ್ನ ನೀವು ಹೇಳೋ ಹಂಗಿಲ್ಲ. ಅದಕ್ಕೆಲ್ಲ ಏನಾದ್ರೂ ಅಲ್ಟರ್ನೇಟಿವ್ ಹುಡುಕಿ, ಏನಾದ್ರೂ ದಾರಿ ಹುಡುಕಿ. ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಅದು ಫಸ್ಟ್ ಆಗ್ಬೇಕು. ಓಕೆನಾ? ಆಹಾರ, ನಿದ್ರೆ, ವ್ಯಾಯಾಮ. ಎಷ್ಟೊಂದ್ ಜನ ಹೇಳೋದು, ಇವಾಗ ನಂಗೆ ಕೆಲ್ಸನೇ ಜಾಸ್ತಿ ಆಗ್ಬಿಡುತ್ತೆ, ಇಡೀ ದಿನ ಕೆಲಸ ಆಗತ್ತೆ, ಇನ್ನೇನ್ ವ್ಯಾಯಾಮ? ದಿನನಿತ್ಯ ಮಾಡುವ ಕೆಲಸಕ್ಕೂ ವ್ಯಾಯಾಮಕ್ಕೂ ವ್ಯತ್ಯಾಸ ಇದೆ. ದಿನನಿತ್ಯ ನೀವು ಮಾಡುವ ಕೆಲಸ ವ್ಯಾಯಾಮ ಅಲ್ಲ.
ಅದರ ಹೊರತಾಗಿ ದೇಹದ ಮಾಂಸಖಂಡಗಳಿಗಾಗಿ ಮತ್ತೆ ನಿಮ್ಮ ಮನಸ್ಸಿನ ಪ್ರಶಾಂತತೆಗಾಗಿಯೂ ವ್ಯಾಯಾಮ ಬೇಕು. ಎಷ್ಟೊಂದ್ ಸತಿ ನೀವು ಫಿಸಿಕಲಿ ತುಂಬಾ ಎಕ್ಸಾಸ್ಟ್ ಆಗ್ತಿರ್ತೀರ, ಕೆಲಸ ಮಾಡ್ತಿರ್ತೀರ, ಮಲಗಿರ್ತೀರಾ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದ್ ನಿಮ್ಮನ್ ಮೆಂಟಲಿ ಕೂಡ ಅಷ್ಟೇ ಸಪ್ರೆಸ್ ಮಾಡ್ತಿರತ್ತೆ, ಎಕ್ಸಾಸ್ಟ್ ಮಾಡ್ತಿರತ್ತೆ, ಒಂಥರ ಶಕ್ತಿ ವಿಹೀನರನ್ನಾಗಿ ಮಾಡ್ತಿರತ್ತೆ ನಿಮ್ಮ ಹಗಲಿನ ಅತಿಯಾದ ಕೆಲಸಗಳು. ಅದರ ಮಧ್ಯೆ ಸ್ವಲ್ಪ ವ್ಯಾಯಾಮ, ಅದು ಯೋಗದ ರೂಪದಲ್ಲಾಗಿರ್ಬೋದು, ರನ್ನಿಂಗ್, ಜಾಗಿಂಗ್, ಸ್ಕಿಪ್ಪಿಂಗ್, ಸೂರ್ಯ ನಮಸ್ಕಾರ ಅಥವಾ ಸ್ವಿಮ್ಮಿಂಗ್, ಯಾವುದೇ ರೀತಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಯಾವುದಾದರೂ ಒಂದು ರೀತಿಯಲ್ಲಿ ವ್ಯಾಯಾಮವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಯಾಕಂದ್ರೆ ಅದು ಮನಸ್ಸನ್ನು ತಿಳಿಗೊಳಿಸತ್ತೆ. ವ್ಯಾಯಾಮ ಕೇವಲ ದೇಹವನ್ನಷ್ಟೇ ಸರಿಪಡಿಸಲ್ಲ, ಆ ವ್ಯಾಯಾಮ ನಿಮ್ಮ ಮನಸ್ಸನ್ನ ತಿಳಿಗೊಳಿಸುವ ಕೆಲಸವನ್ನೂ ಸಹ ಮಾಡತ್ತೆ. ಹಾಗಾಗಿ ವ್ಯಾಯಾಮ ಪ್ರತಿನಿತ್ಯ ಪ್ರತಿಯೊಬ್ರು ಮಾಡ್ಬೇಕು. ಕನಿಷ್ಠ 20 ನಿಮಿಷ, ಕನಿಷ್ಠ 20 ನಿಮಿಷ ಯಾವ್ದಾದ್ರು ಒಂದು ವ್ಯಾಯಾಮ ನಿಮ್ಗೆ ಏನ್ ಸೂಟ್ ಆಗತ್ತೆ, ಅಥವಾ ನೀವು ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಗೆ ನಿಮ್ಮ ಪ್ರಕೃತಿಗೆ ಯಾವ್ದು ಬೆಟರ್ ಅನ್ಸತ್ತೆ ಆ ವ್ಯಾಯಾಮ. ಬಟ್ ಕನಿಷ್ಠ 20 ನಿಮಿಷ ಪ್ರತಿಯೊಬ್ಬರು ಮಾಡಲೇಬೇಕು. ಆಹಾರ, ನಿದ್ರೆ, ವ್ಯಾಯಾಮ, ಇದು 3 ವಿಷಯ ನೀವು ಗಮನದಲ್ಲಿ ಇಟ್ಕೊಬಿಟ್ರೆ, ಮತ್ತೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಬೇಗ ಏಳೋದು, ಸಂಜೆ ಸೂರ್ಯಾಸ್ತ ಆಗ್ತಿದ್ದಂತೆ ಮಲ್ಗೋಕೆ ರೆಡಿ ಮಾಡ್ಕೊಳ್ಳೋದು ಶುರು ಮಾಡಿ. ನಿಮ್ ತಲೆಯಲ್ಲಾದ್ರೆ ಅಟ್ಲೀಸ್ಟ್ ನಮ್ಗೆ ಹಂಗಲ್ಲ, ಸಂಜೆ ಆಗ್ತಿದ್ದಂಗೆ ಬೆಳಗಾಗತ್ತೆ ಅಂದ್ರೆ ನಿಮ್ ದಿನ ಶುರು ಅನ್ಕೋತೀರ ಅಲ್ವಾ. ಎಷ್ಟೊಂದ್ ಜನರಿಗೆ ಆಫೀಸಿಂದ ಬಂದ್ಮೇಲೆ ದಿನ ಸ್ಟಾರ್ಟ್, ಆಮೇಲೆ ಎಲ್ಲ ಒಂದೊಂದಾಗಿ ಆಕ್ಟಿವಿಟಿ ಆಗ್ತಾ 10 ಗಂಟೆಗೆ ಫುಲ್ ಆಕ್ಟಿವ್ ಆಗ್ತಾರ ಅವ್ರು. ಆಫೀಸಿಂದ ಬರೋಷ್ಟೊತ್ತಿಗೆ ಡಲ್ ಆಗಿರ್ತಾರೆ, ಬಂದು ಫ್ರೆಶ್ ಆಗಿ ಆವಾಗ ಸ್ನಾಕ್ಸ್ ಎಲ್ಲ ತಿಂದು ಸ್ವಲ್ಪ ಟಿವಿ ನೋಡಿ ಮಕ್ಕಳ ಜೊತೆ ಆಟ ಆಡ್ಕೊಂಡಾದ್ಮೇಲೆ ಫುಲ್ ಎಚ್ಚರ ಆಗ್ಬಿಡ್ತಾರೆ. ಮಕ್ಕಳು ರಾತ್ರಿ 12-1 ಗಂಟೆ ತನ ಮಲಗಲ್ಲ, ದೊಡ್ಡವರು ಮಲಗಲ್ಲ. ಆರೋಗ್ಯ ಎಲ್ಲಿಂದ ಸಿಗ್ಬೇಕು ಹೇಳಿ ನೀವು? ಬೆಳಿಗ್ಗೆ ಎದ್ದೇಳಲ್ಲ, ಯಾಕೆ? ರಾತ್ರಿನೇ 2 ಗಂಟೆ ಮಲಗ್ತಾರೆ. ಬ್ರಾಹ್ಮಿ ಮುಹೂರ್ತಕ್ಕಿಂತ ಒಂದ್ ಸ್ವಲ್ಪ ಮೊದ್ಲು ಮಲಗಿರ್ತಾರೆ, ಇನ್ನೇನ್ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳ್ತಾರೆ. ಅದೇ ಯಾಕಂದ್ರೆ ಫೋಕಸ್ ಹೇಳಿದ್ನಲ್ಲ ನಾನು, ಆತ್ಮ ಸಂತೃಪ್ತಿ ಫಸ್ಟ್ ಹೇಳಿದ ಅಂಶನೇ ಅದು. ನಮ್ಮ ಪ್ರಿಯಾರಿಟಿ ಈ ಬದುಕಿನ ಲೌಕಿಕತೆಯ ಮೇಲೆ ಜಾಸ್ತಿ ಇದೆ. ನನ್ ದೇಹ, ನನ್ ಮಕ್ಕಳು, ನನ್ ಸಂಸಾರ, ನಂದು ಇದರ ಮೇಲೆ ನಮ್ಮ ಫೋಕಸ್ ಜಾಸ್ತಿ ಇದ್ದಾಗ ನೀವು ಒಳ್ಳೆ ಫುಡ್ ತಗೊಂಡ್ರು, ಒಳ್ಳೆ ವ್ಯಾಯಾಮ ಮಾಡಿದ್ರು, ಒಳ್ಳೊಳ್ಳೆ ಆಸ್ಪತ್ರೆಗೆ ಹೋದ್ರು ನಿಮ್ಗೆ ಹೆಲ್ತ್ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀರ. ನಾನು ಎಲ್ಲಾ ಮಾಡ್ತಿದ್ದೀನಿ ಮೇಡಮ್, ಆದ್ರೆ ಆರೋಗ್ಯ ಸಿಕ್ಕಿಲ್ಲ ಅನ್ನೋರು ಯಾರ್ಯಾರು ಇದ್ದೀರಾ, ನಿಮ್ಮ ಫೋಕಸ್ ಚೇಂಜ್ ಮಾಡ್ಕೊಳ್ಳಿ. ನಂಗೆ ಇದೊಂದು ಆರಾಮ ಆಗ್ಬೇಕು, ಆಗೋದಿಲ್ಲ. ನೀವು ಎಲ್ಲಿ ತನ ಅದನ್ನ ಫೋಕಸ್ ಆಗಿ ಇಟ್ಕೊಂಡಿರ್ತೀರ, ಅದಾಗೋದಿಲ್ಲ. ನಿಮ್ಮ ಫೋಕಸ್ ಆತ್ಮ ಸಂತೃಪ್ತಿ, ಜೀವನಕ್ಕೊಂದು ಸಾರ್ಥಕತೆ ಬೇಕು, ಆತ್ಮ ಸಂತೃಪ್ತಿ ನಿಮಗ್ ಸಿಗ್ಬೇಕು ಅನ್ನೋ ಫೋಕಸ್ಸಿಗೆ ಶಿಫ್ಟ್ ಆಗಿ ಅವಾಗ ಇದೆಲ್ಲ ಸರಿ ಆಗತ್ತೆ. ದೇಹ ಒಂದು ಸರಿ ಆಗ್ಬೇಕು, ಆರೋಗ್ಯ ಒಂದು ಸರಿ ಆಗ್ಬೇಕು, ಹಣ ಒಂದು ಸಿಕ್ಬಿಡ್ಬೇಕು, ಸಂಸಾರ ಒಂದು ಸರಿಯಾಗ್ಬಿಡ್ಬೇಕು, ಮಕ್ಕಳೊಬ್ರು ಸರಿಯಾಗ್ಬಿಡ್ಬೇಕು. ಈ ತರ ನಿಮ್ಮ ಫೋಕಸ್ ಈ ಕ್ಷಣಿಕ ವಿಷಯಗಳ ಮೇಲೆ ಇದ್ರೆ ಆತ್ಮ ಸಂತೃಪ್ತಿಯತ್ತ ಹೋಗೋದಾದ್ರೂ ಹೆಂಗೆ, ಆರೋಗ್ಯ ಗಳಿಸೋದಾದ್ರೂ ಹೆಂಗೆ? ಸಾಧ್ಯವೇ ಇಲ್ಲ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ. ಸೊ ಇದಿಷ್ಟನ್ನ ನಾವು ಅಚೀವ್ ಮಾಡ್ಬೇಕು. ನಾರ್ಮಲ್ ಆಗಿರೋ ವ್ಯಕ್ತಿ ಇದರ ಅಚೀವ್ಮೆಂಟ್ ಹತ್ರ ಗಮನ ಇಡ್ಬೇಕು. ನಿಮ್ಮ ಗಮನ ಬರೀ ನಿಮ್ಮ ರೋಗದಿಂದ ಹೊರಗೆ ಬರೋದಲ್ಲ. ಆಯ್ತು, ಈಗ ಇಮ್ಯಾಜಿನ್ ಮಾಡಿ ಕಣ್ಮುಚ್ಚಿ ನಾಳೆಯಿಂದ ಆ ರೋಗವೇ ನಿಮ್ಮಲ್ಲಿ ಇಲ್ಲ ಅನ್ಕೊಳ್ಳಿ, ಆದ್ರೂ ನೀವು ಖುಷಿಯಿಂದ ಇದ್ದೀರಾ ಕೇಳಿದ್ರೆ ಪ್ರಶ್ನೆ ಇಲ್ಲ. ಯಾಕಂದ್ರೆ ಆ ರೋಗ ಬಿಟ್ಟು ಇನ್ನೂ 10 ಲಿಸ್ಟ್ ಇದೆ, ಅಲ್ಲಿ ಇನ್ನೂ 10 ಕಂಪ್ಲೇಂಟ್ ಲಿಸ್ಟ್ ಇದೆ ಅಲ್ವಾ? ಗಂಡಂಗೆ ಸಂಬಂಧಪಟ್ಟಿದ್ದು, ಆಫೀಸಿಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಸಮಾಜಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ, ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಎಷ್ಟು ಲಿಸ್ಟ್ ಇಲ್ಲ ನಿಮ್ಮ ಹತ್ರ? ಅಂದ್ರೆ ನಿಮ್ ಮನ್ಸಿಗೆ ಬೇಜಾರ, ಯಾರೋ ಎಲ್ಲೋ ಏನೋ ಕೊಲೆ ದರೋಡೆ ಆದ್ರೂ ನಮಗ್ ಬೇಜಾರಾಗತ್ತೆ, ನಮ್ಗದು ಕಂಪ್ಲೇಂಟ್ ಇದೆ ನಮ್ದು ಅಲ್ವಾ? ಸೊ ಹಂಗ್ ನೋಡಿದ್ರೆ ಈಗ ನಾವ್ ಹೇಳುವಾಗ ಹೇಳ್ತೀವಲ್ಲ, ಅಯ್ಯೋ ಇದೊಂದು ಕಮ್ಮಿ ಮಾಡ್ಕೊಡಿ ಮೇಡಮ್, ಆಮೇಲೆ ಬೇರೆದ್ ನೋಡೋಣ ಅಂತ. ಬಟ್ ಅದು ಒಂದು ಕಮ್ಮಿ ಮಾಡಿದ್ರು ನಿಮ್ಗೆ ಸಮಾಧಾನ ಸಿಗೋದಿಲ್ಲ, ನೀವ್ ಅಂತೀರಾ ಈಗಷ್ಟೇ. ಆದ್ರೆ ಅದು ಬಿಟ್ರೆ ಇನ್ನೊಂದಿಷ್ಟು ಲಿಸ್ಟ್, ಅದು ಹೋಯ್ತು ಮೇಡಮ್, ಆದ್ರೆ ಇದಿಷ್ಟಿದೆ, ಇದಿಷ್ಟು ವಿಷಯಗಳಿದೆ. ಸೊ ದಯವಿಟ್ಟು ನಿಮ್ಮ ಪ್ರಿಯಾರಿಟಿಯನ್ನ ಶಿಫ್ಟ್ ಮಾಡಿ, ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ಲೈಫ್ ಅನ್ನ ನೋಡಿ. ಲೈಫ್ ಅನ್ನೋದು ಬರೀ ಬದುಕ್ಬೇಕು ಅಂತ ಬದುಕೋದಲ್ಲ, ಅದಕ್ಕೊಂದು ಸಾರ್ಥಕತೆ ಸಿಗ್ಬೇಕು. ಬದುಕಿದ್ರೆ ಹೆಂಗ್ ಬದುಕ್ಬೇಕು? ನನ್ನ ದೇಹ, ನನ್ನ ಸೌಂದರ್ಯ, ನನ್ನ ಬಟ್ಟೆ, ನನ್ನ ಸ್ಟೇಟಸ್, ಆಸ್ತಿ, ಹಣ, ಇದೆಲ್ಲಕ್ಕೆ ಮೀರಿ ಈವನ್ ನನ್ನ ಆರೋಗ್ಯ ನೋಡಿ. ಸ್ವಾಮಿ ವಿವೇಕಾನಂದರು, ನಾವೆಲ್ಲರನ್ನ ಅವ್ರನ್ನ ಶಕ್ತಿ ಚೈತನ್ಯದ ಸ್ವರೂಪ ಅಂತಾನೆ ನೆನಪಿಸ್ಕೋತೀವಿ. ವಿವೇಕಾನಂದ್ರ ಇವತ್ತು ಆ ಒಂದು ಸ್ಲೋಗನ್ ಓದಿದ್ರೆ, ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರೋ ಅನ್ನೋ ಸ್ಲೋಗನ್ ಓದಿದ್ರೆ ಎಷ್ಟು ಚೈತನ್ಯ ನಿಮ್ಮೆಲ್ಲರಿಗೂ ಬಂದಂಗ ನಿಮ್ಗೆ ಅನ್ಸುತ್ತೆ, ಹೌದಾ?
ಸ್ವತಃ ತಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಘೋರವಾದ ಆರೋಗ್ಯದ ಸಮಸ್ಯೆಯಿಂದಾನೇ ಅಸುನೀಗಿದ್ದವರು, ಅನಾರೋಗ್ಯದಿಂದ ಅವ್ರು ತೀರ್ಕೊಂಡಿದ್ದು. ಆದ್ರೆ ಯಾರಾದ್ರೂ ನೀವು ವಿವೇಕಾನಂದರ ಹೆಸರನ್ನ ಹೇಳಿದಾಗ ಅನಾರೋಗ್ಯ ಹೇಳ್ತಿರೋ, ಶಕ್ತಿ ಚೈತನ್ಯ ಹೇಳ್ತಿರೋ? ಯಾಕೆ? ಪ್ರಿಯಾರಿಟಿ ಮ್ಯಾಟರ್ಸ್. ನಿಮ್ಮ ತರ ಕೊರಗ್ತಾ ಕೂತಿಲ್ಲ ಅವರು. ಅಯ್ಯೋ ನನ್ನಲ್ಲಿ ಎಷ್ಟೆಲ್ಲ ಶಕ್ತಿ ನನ್ಗೆ ಎಷ್ಟೆಲ್ಲ ಕೆಲಸ ಮಾಡ್ಬೇಕಿತ್ತು ಮೇಡಮ್, ಏನ್ ಮಾಡ್ಲಿ, ಆರೋಗ್ಯ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ಹಂಗಾಗಿ ನಾನು ಸಾಧನೆ ಮಾಡಕ್ ಆಗಿಲ್ಲ ಅಂತ ಆ ದೌರ್ಬಲ್ಯದ ಚಿತ್ರಣನೇ ನಿಮ್ ಕಣ್ಣೆದ್ರು ಬರಲ್ಲ. ಯಾವತ್ತಾದ್ರೂ ಒಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಚಿತ್ರಣ ಇದೆಯಾ? ವಿವೇಕಾನಂದ್ರ ಬಗ್ಗೆ ತಲೆಯಲ್ಲಿ ಆ ಚಿತ್ರಣ ಇದೆಯಾ? ಯಾಕಿಲ್ಲ? ಯಾಕಂದ್ರೆ ಅವ್ರು ಅದಕ್ಕೆ ಪ್ರಿಯಾರಿಟಿ ಕೊಡ್ಲಿಲ್ಲ. ಅವರ ಪ್ರಿಯಾರಿಟಿ ಏನಿದ್ರು, ಜಗತ್ತಿಗೆ ಏನು ಸಂದೇಶ ಕೊಡ್ಬೇಕು, ಯಾವ ರೀತಿಯ ಸಂದೇಶವನ್ನ ನಾನು ಸಾರ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇತ್ತು. ಹಾಗಾಗಿ ಅವರು ಕಳೆದು ಹೋಗಿ ಎಷ್ಟು 100 ವರ್ಷಗಳೇ ಆಯ್ತಲ್ವಾ? ಆ 100 ವರ್ಷಗಳ ನಂತರವೂ ನಮಗೆ ವಿವೇಕಾನಂದರು ಅಂದ್ರೆ ನೆನಪಾಗೋದು ಶಕ್ತಿ ಚೈತನ್ಯ ಮಾತ್ರ, ಅನಾರೋಗ್ಯ ಅಲ್ಲ. ಆದ್ರೆ ನಿಮಗೆ ನಿಮ್ ಜೀವನದ ಬಗ್ಗೆ ಹೇಳಿ ಅಂದ್ರೆ, ಅಯ್ಯೋ ಏನ್ ಜೀವನ ಮೇಡಮ್, ಈ ಅನಾರೋಗ್ಯ ಸಾಕಾಗ್ಬಿಟ್ಟಿದೆ. ಹೌದಲ್ವಾ? ಯಾಕಂದ್ರೆ ನಿಮ್ಮ ಪ್ರಯಾರಿಟಿ ಬರೀ ನಿಮ್ಮ ಅನಾರೋಗ್ಯ. ಇಡೀ ಜಗತ್ತಲ್ಲಿ ಅದೊಂದು ದೊಡ್ಡ ಗುಡ್ಡ. ನನ್ನ ಅನಾರೋಗ್ಯ ಬಿಟ್ರೆ ಈ ಜಗತ್ತಲ್ಲಿ ಇನ್ನೇನಿಲ್ಲ ಅನ್ನೋ ತರ ಬದುಕ್ತೀರಾ. ಯಾಕಂಗ್ ಬದುಕ್ತೀರಾ? ಬಿಟ್ಟು ಬಿಡಿ ಅದನ್ನ. ಅದೇ ಒಂದು ಪ್ರಿಯಾರಿಟಿಯನ್ನ ಶಿಫ್ಟ್ ಮಾಡ್ಬೇಕಂತ ತಲೆಯಲ್ಲಿ ಇಲ್ಲ. ಈ ದೇಹ ಏನ್ ಬೇಕಾದ್ರೆ ಹಾಳಾಗೋಗ್ಲಿ, ಬಟ್ ನನ್ನ ಫೋಕಸ್ ಎಲ್ಲಿರ್ಬೇಕು, ಆತ್ಮ ಸಂತೃಪ್ತಿಯನ್ನ ಹುಡುಕುವತ್ತ ನನ್ನ ಫೋಕಸ್ ಇರ್ಬೇಕಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಹದ ಕಾಳಜಿ ನೀವು ಆವಾಗ ತಗೋತೀರಾ. ಇಷ್ಟು ದಿನ ನನ್ನ ದೇಹ, ನನ್ನ ಆರೋಗ್ಯ, ನನ್ನ ಬಟ್ಟೆ, ನನ್ನ ಅಂತಸ್ತು, ನನ್ನ ಸಂಸಾರ ಇದೆಲ್ಲ ನೀವು ಹೇಳಿದ್ರು ಬಾಯಲ್ಲಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ದೇಹ 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 ಅಂತ ಈಗ ಅಳ್ತಾ ಇದ್ದೀರಲ್ಲ, ಆದ್ರೆ ಇದೇ ದೇಹವನ್ನ ನೆಗ್ಲೆಕ್ಟ್ ಮಾಡಿದ್ಯಾರು? ನೀವೇ. ಅದೇ ನಿಮಗೆ ಆತ್ಮ ಸಂತೃಪ್ತಿ ನಿಮ್ಮ ಫೋಕಸ್ ಆಗಿ ಇದ್ದಿದ್ರೆ, ಆ ನಿಜವಾದಂತಹ ಚೈತನ್ಯ ಸ್ವರೂಪಿ ನನ್ನನ್ನ ನಾನು ಕಂಡ್ಕೊಳ್ಬೇಕಂತ ನಿಮಗೆ ಮೊದಲೇ ಫೋಕಸ್ ಶಿಫ್ಟ್ ಮಾಡಿದಿದ್ರೆ ಆಟೋಮೆಟಿಕಲಿ ನಿಮ್ ದೇಹವನ್ನ ನೀವು ಸರಿಯಾಗಿ ಇಟ್ಕೋತಿದ್ರಿ. ಯಾಕಂತಂದ್ರೆ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದು, ಬೇರೆ ಎಲ್ಲವನ್ನ ಪಕ್ಕಕ್ಕಿಟ್ಟು ದೇಹವನ್ನ ಚೆನ್ನಾಗಿಟ್ಕೋ ಅಂತ ಹೇಳಿದ್ದು. ಆದ್ರೆ ಅದು ನಿಮ್ಗೆ ಯಾವಾಗ ಅರ್ಥ ಆಗ್ಬೇಕು? ರೋಗ ಬಂದ ಮೇಲಲ್ಲ. ಇದೆಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಪೂರ್ತಿಯಾಗಿ ರೋಗ ಬಂದು ದೇಹ ಜಡ್ಡು ಹಿಡ್ದಾಗ. ಮೊದಲು ಆರೋಗ್ಯವಾಗಿದ್ದಾಗ ನಮ್ಮ ದೇಹವನ್ನ ನಾನು ಪವಿತ್ರವಾಗಿಟ್ಕೊಳ್ಳೋದಕ್ಕೆ, ಆರೋಗ್ಯವಾಗಿಟ್ಕೊಳ್ಳೋದಕ್ಕೆ ಪ್ರಿಯಾರಿಟಿ ಕೊಡ್ಬೇಕು ನೀವು. ಅದಕ್ಕೂ ಮೊದಲು ನಿಮ್ಗೆ ಆತ್ಮ ಸಂತೃಪ್ತಿಯತ್ತ ಫೋಕಸ್ ಶಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ದೇಹದ ಆರೋಗ್ಯಕ್ಕಾಗಿ ಪ್ರಿಯಾರಿಟಿಯನ್ನ ಕೊಡ್ತೀರ. ದೇಹವನ್ನ, ಮನಸ್ಸಿನ ಚೈತನ್ಯವನ್ನ, ಸಮಾಧಾನವಾಗಿರೋದನ್ನ ಫಸ್ಟ್ ಕಲೀರಿ. ಕಚ್ಚಿದ್ರು ಸಮಾಧಾನದಿಂದ ಇರ್ತೀನಿ ಅಪ್ಪ ಅನ್ನೋ ತರ ಸ್ಟೇಜಿಗೆ ಹೋಗ್ಬೇಕು. ಈ ರೋಗ ಎಲ್ಲ ಯಾವ ಲೆಕ್ಕ ಅಲ್ಲ, ಇರ್ಬೇಕು. ಅದನ್ನ ಟ್ರೈನ್ ಮಾಡ್ಬೇಕು. ಅಭ್ಯಾಸಾತ್ ಪ್ರಾಪ್ಯತೆ ಸಿದ್ಧಿ. ಅಭ್ಯಾಸದಿಂದ ಮಾತ್ರ ಸಾಧ್ಯ. ಇದೆಲ್ಲ ಹೆಂಗ್ ಕಲಿಯೋದು? ಅಭ್ಯಾಸ. ಜೀವನದಲ್ಲಿ ಪ್ರತಿ ಕಷ್ಟ ಬಂದಾಗ, ಈಗೊಂದ್ ಕಷ್ಟ ಬಂದಿದೆ, ನಾನು ಇವತ್ತು ಹೆದರೋದಿಲ್ಲ, ಇವತ್ ನೋವು ಹೆಚ್ಚಾಗಿದೆ, ನಾನು ಹೆದರೋದಿಲ್ಲ, ನಾನು ಕುಗ್ಗೋದಿಲ್ಲ, ನಾನು ಭಯ ಬೀಳೋದಿಲ್ಲ. ಯಾಕೆ? ಅಲ್ಟಿಮೇಟ್ಲಿ ಒಂದ್ ದೇಹಕ್ಕೆ ತಾನೆ. ನೋವು ಬಂದಿದ್ಯಾ? ಎಲ್ಲಿ ಬಂದಿದೆ? ದೇಹಕ್ಕೆ. ದೇಹ ಬಾಡಿಗೆ ಮನೆ. ಇವತ್ತಲ್ಲ ನಾಳೆ ಬಿದ್ದೋಗದೆ ಆ ದೇಹ. ಅಯ್ಯೋಯ್ಯೋ ನೋವು ಹೆಚ್ಚಾಯ್ತಲ್ಲಪ್ಪ. ಏನಾಗತ್ತೆ ನೋವು ಹೆಚ್ಚಾದ್ರೆ? ಆಗ್ಲಿ ಬಿಡಿ, ಕಮ್ಮಿ ಆಗತ್ತೆ. ಯಾವಾಗ ನೀವು ನಿಮ್ಮ ಪ್ರಿಯಾರಿಟಿ ಶಿಫ್ಟ್ ಮಾಡ್ತೀರಾ ಅವಾಗ ಅದು ಕಮ್ಮಿ ಆಗತ್ತೆ. ಎಲ್ಲಿ ತನ ನೀವು ನೋವಿಂದ ಜಪ ಮಾಡಿದ್ರೆ ನೋವೇ ಮಲ್ಟಿಪ್ಲೈ ಆಗತ್ತೆ. ರೋಗ 365 ದಿನ 24 ಗಂಟೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನೋವಿಂದೇ ಜಪ ಮಾಡಿದ್ರೆ ಏನ್ ಹೆಚ್ಚಾಗತ್ತೆ? ಯು ವಿಲ್ ಅಟ್ರಾಕ್ಟ್ ವಾಟ್ ಯು ಥಿಂಕ್. ನೀವೇನನ್ನ ಯೋಚನೆ ಮಾಡ್ತಿದ್ದೀರಾ, ಯಾವ ಫ್ರೀಕ್ವೆನ್ಸಿಯನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ, ಯಾವ್ದರ ಬಗ್ಗೆ ಯೋಚನೆ ಮಾಡ್ತಿದ್ರೋ ಅದೇ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡೋದು. ಈಗ ನೀವೇ ಹೇಳಿ, ಬೆಳಗಿನಿಂದ ರಾತ್ರಿಯ ತನಕ ಯಾವ್ದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಾ ನೀವು? ನಿಮ್ಮ ಕಷ್ಟಗಳು, ನಿಮ್ಮ ಅವಮಾನ, ನಿಮ್ಮ ಅನಾರೋಗ್ಯ, ನಿಮ್ಮ ತೊಂದರೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ತಾನೆ ಬೆಳಗಿಂದ ಸಂಜೆ ತನ ಅದ್ರ ಬಗ್ಗೆನೇ ಮಾತುಕತೆಗಳು ತಾನೆ. ಇಲ್ಲಾದ್ರೆ ಮನೇಲಾಗಿ
ಅವ್ರ ಕಷ್ಟ ಕೊಟ್ಟಿದ್ದು, ಇವ್ರ ಕಷ್ಟ ಕೊಟ್ಟಿದ್ದು, ಇವ್ರು ಮೋಸ ಮಾಡಿದ್ದು, ನನ್ ದೇಹ ಎಷ್ಟು ಕಷ್ಟ ಆಗ್ತಿದೆ, ಅಯ್ಯೋ ನಿಮಗ್ ಗೊತ್ತಾ ನನ್ ತಲೆಯಲ್ಲಿ ಹಿಂಗಾಗ್ತಿದೆ, ಸೊಂಟದಲ್ಲಿ ಹಿಂಗಾಗ್ತಿದೆ, ಕಾಲಲ್ಲಿ ಹಿಂಗಾಗ್ತಿದೆ. ಹೌದಾ ಅಲ್ವಾ? ದಿನ ಬೆಳಗಾದ್ರೆ ಪ್ರತಿ ಕ್ಷಣದಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆಯೇ ನೀವು ಮಾತನಾಡ್ತಾ ಇದ್ರೆ, ನಿಮ್ಮ ಸಮಸ್ಯೆಗಳೇ ನಿಮ್ಮ ತಲೆ ತುಂಬಿಕೊಂಡಿದ್ರೆ ಇನ್ನೇನ್ ಮಲ್ಟಿಪ್ಲೈ ಆಗತ್ತೆ? ಅದೇ ಮಲ್ಟಿಪ್ಲೈ ಆಗತ್ತೆ. ಇಡೀ ಜಗತ್ತಲ್ಲಿರೋ ಎಲ್ಲ ಸಮಸ್ಯೆನೇ ನೀವು ಅಟ್ರಾಕ್ಟ್ ಮಾಡಿ ಇನ್ನಷ್ಟು ತುಂಬಿಸ್ಕೊತೀರ ತಲೆ ಒಳಗೆ. ಅರ್ಥ ಆಯ್ತಾ? ನಿಮಗದು ಬೇಡ ಅಂದಾಗ ಪಾಸಿಟಿವಿಟಿಯನ್ನು ಹುಡುಕಿ, ಒಳ್ಳೇದನ್ನ ಹುಡುಕಿ 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 ಎಷ್ಟಾಗತ್ತಷ್ಟು ಎಲ್ಲಿಂದಾದ್ರೂ ಒಂದು ಒಳ್ಳೇದನ್ನ ಹುಡುಕಿ ತಲೆ ಒಳಗೆ ತುಂಬಿಸ್ಕೊಳ್ಳಿ. ಆಗ ನಿಮ್ಮ ಫೋಕಸ್ ಚೇಂಜ್ ಆಗತ್ತೆ. ಬಿಕಾಸ್ ನೀವು ಮೊದ್ಲು ಅಭ್ಯಾಸ ಮಾಡ್ಕೊಂಡು ಒಳ್ಳೇದನ್ನ ಹುಡುಕ್ಬೇಕಾಗತ್ತೆ. ಆದ್ರೆ ಆಮೇಲೆ ಒಳ್ಳೇದೇ ಜಗತ್ತಿಂದ ಹುಡುಕಿ ನಿಮ್ಮ ಹತ್ರ ಬರುತ್ತೆ. ಗೊತ್ತಾಯ್ತಾ? ಯಾಕೆಂತಂದ್ರೆ ಈಗ ನೋಡಿ, ನೊಣ ಒಂದು ಕೀಟ, ಜೇನು ಕೂಡ ಒಂದು ಕೀಟ. ನೊಣ ಅಸಹ್ಯ ಗಲೀಜನ್ನ ತಿನ್ನತ್ತೆ, ಜೇನು ಮಕರಂದವನ್ನ ಸವಿಯತ್ತೆ. ಆದ್ರೆ ಯಾವತ್ತೂ ಕೂಡ ಜೇನು ಹೋಗಿ ಎಲ್ಲ ನೊಣಗಳಿಗೆ ಒಂದು ಕ್ಲಾಸ್ ಇಟ್ಕೊಂಡು ಬನ್ನಿ ಒಂದು ಕ್ರಾಶ್ ಕೋರ್ಸ್ ಕೊಡ್ತೀನಿ, ಗಲೀಜನ್ನ ಬಿಟ್ಟು ಮಕರಂದ ತಿನ್ನೋದು ಹೇಗೆ, ಹೌ ಟು ಈಟ್ ಮಕರಂದ ಅಂತ ಒಂದೇನಾದ್ರೂ ಕ್ಲಾಸ್ ತಗೊಳತ್ತ? ಇಲ್ಲ. ತನ್ನ ಪಾಡಿಗೆ ತನ್ನ ಮಕರಂದವನ್ನ ಸವಿತಾ ಜೇನನ್ನ ಶೇಖರಣೆ ಮಾಡ್ತಾ ಬರತ್ತೆ ಹೊರತಾಗಿ ಹೋಗಿ ನೊಣಗಳಿಗೆ ಜೇನ್ ಮಾಡೋದ್ ಹೇಳ್ಕೊಡ್ತೀನಿ ಬಾ ಅಂತ ಕ್ಲಾಸ್ ತಗೊಳಕ್ ನೋಡೋದಿಲ್ಲ. ನಾವು ಅಷ್ಟೇ. ಈ ಪ್ರಕೃತಿಯಿಂದ ಏನ್ ಸಿಗತ್ತೆ, ಏನಾಗತ್ತೆ ಅನ್ನೋದನ್ನ ನೀವು ಯಾರನ್ನೋ ಬೇರೆಯವ್ರನ್ನ ಚೇಂಜ್ ಮಾಡ್ತೀನಿ, ಅವ್ರು ತಪ್ಪು ಹೇಳ್ತೀನಿ, ಇವ್ರು ತಪ್ಪು ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರೊಬ್ರು ಸರಿ ಆದ್ರೆ ನಾನ್ ಚೆನ್ನಾಗಿರ್ತೀನಿ, ಅವ್ರೊಬ್ರು ಸರಿ ಆದ್ರೆ ಸರಿ, ನನ್ ಗಂಡ ಸರಿ ಆದ್ರೆ ನಾನ್ ಸರಿ ಇರ್ತೀನಿ, ನನ್ ಮಕ್ಕಳು ಸರಿ ಇದ್ರೆ ನಾನ್ ಸರಿ ಇರ್ತೀನಿ. ಇಲ್ಲ, ಅವ್ರವ್ರ ಜೀವನ ಅವ್ರು ಬದುಕ್ತಾರೆ. ನೀವೇನ್ ಮಾಡ್ತಿದ್ದೀರಾ? ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮನ್ನ ನೀವು ಸರಿಪಡಿಸ್ಕೊಂಡು ನೀವು ಮಕರಂದ ಹೀರೋದನ್ನ ಕಲಿಬೇಕು ಜೀವನದಲ್ಲಿ. ನೀವೇನ್ ಮಾಡ್ತಿದ್ದೀರಾ? ಎಲ್ಲ ಸಮಸ್ಯೆಗಳ ಹತ್ರ ಹೋಗೋದಂದ್ರೆ ಆ ಗಲೀಜನ್ನೇ ನಾವು ಮತ್ತೆ ಗಲೀಜನ್ ಮೇಲೆ ನಮ್ಮ ಪೂರ್ತಿ ಫೋಕಸ್ ಅನ್ನು ಹಾಕ್ತಾ ಹೋದ್ರೆ ನಾವು ಅದನ್ನೇ ತಾನೇ ಅಬ್ಸರ್ವ್ ಮಾಡ್ಕೊಳ್ಳೋದು. ಹೂವನ್ನ ಹುಡ್ಕೊಂಡು ಹೋಗ್ಬೇಕು. ಜೇನು ಹುಳಗಳು ಕಿಲೋಮೀಟರ್ ಗಟ್ಲೆ ಹೋಗತ್ತೆ ಒಂದು ಹೂವನ್ನು ಹುಡ್ಕೊಂಡು. ಇಷ್ಟು ಪುಟ್ಟಾಣಿ ಜೇನು ಹುಳಕ್ಕಾದ್ರೂ ಗೊತ್ತು ತಾನು ಎಲ್ಲಿ ಹೋಗ್ಬೇಕು, ಏನನ್ನ ಫೋಕಸ್ ಮಾಡ್ಬೇಕು ಅಂತ. ನಮಗ್ ದೇವ್ರು ಇಷ್ಟು ದೊಡ್ಡ ದೇಹ ಕೊಟ್ಟಿದ್ದಾನೆ, ಆದ್ರೆ ನಾವು ಬರೀ ಕೆಟ್ಟದ್ದನ್ನ, ಕೊಳಕನ್ನ, ಹುಳುಕನ್ನ, ದ್ವೇಷವನ್ನ, ಅಸಮಾಧಾನವನ್ನ ಇದನ್ನೇ ಹುಡ್ಕೊಂಡು ಹೋಗ್ತೀವಿ. ಬೇಕಿತ್ತ ಈ ಜನ್ಮ ನಮ್ಗೆ? ಅಲ್ವಾ? ಯೋಚನೆ ಮಾಡಿ. ನಮಗೆ ಕೈ ಕಾಲ್ ಭಗವಂತ ಕೊಟ್ಟಿದ್ದಾನೆ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಹಣ ಕೆಲಸ ಎಲ್ಲ ಕೊಟ್ಟಿದ್ದಾನೆ. ಆದ್ರೂ ನಾವು ಕುತ್ಕೊಂಡು ಇಂತಿಂತ ವಿಷಯಗಳ ಬಗ್ಗೆ ಹುಡುಕಿ ಕೊರಗ್ತಿದ್ದೀನಿ. ಆರೋಗ್ಯ, ಹಣ, ಕೆಲಸ, ಇನ್ನೊಂದು ಮತ್ತೊಂದು ಏನೇನಕ್ಕೂ ಹುಡುಕಿ ಕೊರಗ್ತಿದ್ದೀನಿ ಅಂತಂದ್ರೆ ಎಂತಕ್ಕಾದ್ರೂ ಇಷ್ಟು ಕೊಟ್ಟ ಭಗವಂತ ಅಂತ? ದೇವ್ರು ಕೊಟ್ಟದ್ ಹೆಚ್ಚಾಗಿದೆ. ಹೊಟ್ಟೆಗೆ ಒಂದ್ ತುತ್ತು ಗತಿ ಇಲ್ಲ ಅಂತ ಇಟ್ಟಿದ್ದಿದ್ರೆ ಇಮ್ಯಾಜಿನ್ ಮಾಡಿ, ಈಗ ಸದ್ಯಕ್ಕೆ ನಿಮ್ ಜೀವನದ ಏನೇ ಕಷ್ಟದ ಯಾವ್ದು ನಿಮ್ಗೆ ತುಂಬಾ ಕಿರಿಕಿರಿ ಆಗೋ ವಿಷಯ ಇದೆಯೋ ಅದನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ. ಅಥವಾ ಯಾವ ವಿಷಯಕ್ಕಾಗಿ ಮನೆಯಲ್ಲಿ ನೀವು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ಸ್ ಗಳು ಬರುತ್ತೆ, ಜಗಳ ಆಗತ್ತೆ, ಒಮ್ಮೆ ಯೋಚನೆ ಮಾಡಿ. ಆಯ್ತಾ? ಈ ಕ್ಷಣಕ್ಕೆ ಈಗ ರಾತ್ರಿ ಊಟಕ್ಕೆ ಏನಪ್ಪ ಗತಿ, ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ಲಾ, ಎಲ್ಲಿಂದ ಎತ್ಕೊ ಬರ್ಲಾ, ಕದ್ಕೊ ಬರ್ಲಾ, ಏನ್ ಮಾಡ್ಲಿ, ಒಂದು ತನ್ನ ಇಲ್ಲ ಅನ್ನೋ ಸ್ಥಿತಿಲಿ ನಾನು ನೀವು ಇದ್ದಿದ್ರೆ ಅದ್ ಯಾವ್ದಾದ್ರೂ ಮ್ಯಾಟರ್ ಆಗ್ತಿತ್ತ ನಮ್ಗೆ? ಈಗ ಸದ್ಯಕ್ಕೆ ನಿಮ್ಗೆ ಏನ್ ತೊಂದ್ರೆ ಅಂತ ಅನ್ನಿಸ್ತಿದೆ ಅದ್ ಯಾವ್ದು ಮ್ಯಾಟರ್ ಆಗಲ್ಲ, ಇನ್ಕ್ಲೂಡಿಂಗ್ ಆರೋಗ್ಯ. ಏನು ಮ್ಯಾಟರ್ ಆಗಲ್ಲ ನಮ್ಗೆ. ಆರೋಗ್ಯ ಸರಿ ಇದೆಯೋ ಬಿಡ್ತಿದ್ಯೋ, ಅಲ್ಲಿ ಮಗು ಅಳ್ತಿದೆ, ಸಾಲಾಗ್ ಮಕ್ಕಳಿದ್ದಾರೆ, ಅವ್ರಿಗೆ ಹಸಿವಾಗಿದೆ, ಮನೇಲಿ ಡಬ್ಬಿ ಖಾಲಿ ಇದೆ, ಕೈಯಲ್ಲಿ ಕೆಲ್ಸ ಇಲ್ಲ, ಹಣ ಒಂದ್ ಪೈಸೆ ಇಲ್ಲ, ಎಲ್ಲಿ ಹೋಗಿ ಭಿಕ್ಷೆ ಬೇಡ್ಲಿ, ಎಲ್ಲಿ ಹೋಗಿ ಕೆಲ್ಸ ಕೇಳಲಿ, ಎಲ್ಲಿ ಹೋಗಿ ಯಾರ ಹತ್ರ ಆದ್ರೂ ಏನಾದ್ರೂ ಕದ್ಕೊಂಡ್ ಬರ್ಲಾ, ಏನ್ ಮಾಡ್ಲಿ ಅನ್ನೋದ್ರಲ್ಲಿ ನಮ್ಮ ಸಂಪೂರ್ಣ ಚಿತ್ತ ಇರತ್ತೆ. ಬಿಟ್ರೆ ಕೊರಗ್ ಹೇಳ್ತಾ ಕುತ್ಕೊಳ್ಳೋಣ, ಅವಾಗ ಬನ್ನಿ ಈಗ ಕುತ್ಕೊಂಡು ಅಯ್ಯೋ ನಂಗೇನ್ ಕೇಳ್ತಿರ್ರಿ ತಲೆನೋವು, ಅಯ್ಯೋ ನಂದೇನ್ ಕೇಳ್ತಿರ್ರಿ ನಮ್ ಕಷ್ಟ ನಮ್ಗೆ ಹೇಳಿ ನೋಡೋಣ ಕುತ್ಕೊಂಡು. ಎಲ್ ಟೈಮ್ ಇರತ್ತೆ ಅವಾಗ? ನಿಮ್ಮ ಫೋಕಸ್ ಪೂರ್ತಿ ಏನಾದ್ರೂ ಮಾಡಿ ಒಂದು ಊಟ ತರಬೇಕು. ಹಾಗಿದ್ರೆ ನಮ್ಗೆ ಇವತ್ತೆಲ್ಲ ಅಟ್ಲೀಸ್ಟ್ ದೇವ್ರು ಏನೇ ಕಷ್ಟ ಕೊಟ್ಟಿರ್ಬೋದು, ಒಂದು ಊಟಕ್ಕಂತೂ ತೊಂದ್ರೆ ಇಲ್ಲ, ಮನೆಗೆ ಹೋದ್ರೆ ಅನ್ನ ಇದೆ ಅಲ್ಲ, ಆಹಾರ ಇದೆ ಅಲ್ಲ. ಈಗ ಏನಪ್ಪ ನಾಳೆ ಎಲ್ಲಿಂದ ಆಹಾರ ತರ್ಲಿ ಅನ್ನೋ ಸ್ಥಿತಿ ಅಂತೂ ಕೊಟ್ಟಿಲ್ಲ ಭಗವಂತ, ಹೌದಾ? ಆದ್ರೆ ನಾವು ಕೂತ್ಕೊಂಡು ಆ ಖುಷಿಯನ್ನ ಅನುಭವಿಸೋ ಬದಲು ನಾವೇನ್ ಮಾಡ್ತಿದೀವಿ?
ಕೊಡದೆ ಇರೋದನ್ನೇ ಹುಡುಕಿ 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 ಕೊರಗ್ತಾ ಇದ್ದೀವಿ. ಕೊಟ್ಟಿದ್ದು ಹೆಚ್ಚಾಗಿದೆ ಭಗವಂತ, ಅದಕ್ಕಾಗಿ ಹಂಗ್ ಮಾಡ್ತಿದೀವಿ ಅಲ್ವಾ? ಕೊಟ್ಟಿದ್ದು ಹೆಚ್ಚಾಗಿದೆ. ಮಕ್ಕಳು 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 ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಏನ್ ಮಾಡಲ್ಲ. ಮಕ್ಕಳು ಇಲ್ದೇ ಇರೋ ಪೇರೆಂಟ್ಸ್ ನೋಡ್ಕೊಂಡ್ ಬನ್ನಿ ಒಮ್ಮೆ. ದೇವಸ್ಥಾನ ಹರಕೆ ಹೊತ್ಕೊಂಡು ಉಪವಾಸ ಮಾಡ್ಕೊಂಡು ಯಾರ್ಯಾರಿಗೂ ಏನೇನೋ ದುಡ್ಡು ಕೊಟ್ಕೊಂಡು ಈ ಮಾಡಬಾರ್ದು ಎಲ್ಲ ಏನೇನೋ ಮಾಡ್ಕೊಂಡು ಹೆಂಗಾದ್ರೂ ಒಂದು ಮಗು ಸಿಗ್ಲಿ ಅಂತ ಎಷ್ಟು ಒದ್ದಾಡ್ತಿರ್ತಾರೆ. ಅಂತದ್ರಲ್ಲಿ ನಿಮಗ್ ಸಿಕ್ಕಿರೋರ್ ಜೊತೆ ನೀವೇನ್ ಮಾಡ್ತಿದ್ದೀರಾ? ಎಷ್ಟು ಬೆಸ್ಟ್ ಆದ್ರೂ ಯು ಆರ್ ನಾಟ್ ಗುಡ್ ಇನಫ್, ಇನ್ನೂ ಬೆಸ್ಟ್. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಅವ್ರನ್ನ ಒಂದ್ಸತಿ ಆದ್ರೂ ಹಬ್ಬ ಎಷ್ಟು ಜನ ಮಕ್ಕಳಿಲ್ದೆ ಒದ್ದಾಡ್ತಿದ್ದಾರೆ, ನನಗೊಬ್ರು ದೇವ್ರ ಅಂಶ ಸಿಕ್ಕಿದೆ ಅಂತ ಎಷ್ಟು ಸಮಾಧಾನ ಪಟ್ಕೊಂಡು ನೀವು ಸಂಭ್ರಮಿಸ್ಬೋದು. ನಿಮಗ್ ಹೆಚ್ಚಾಗಿದೆ ಕೊಟ್ಟಿದ್ದು, ನಿಮಗ್ ಸಾಕೇ ಆಗಲ್ಲ. ಏನೇ ಆಗ್ಲಿ ಅಟ್ಲೀಸ್ಟ್ ಜೀವಂತವಾಗಿ ನಿಮ್ ಕಣ್ಣೆದ್ರಿದ್ದಾರೆ, ಅದನ್ನ ಸೆಲೆಬ್ರೇಟ್ ಮಾಡಿ ಅಲ್ಲ. ಆ ಕಣ್ಣೆದ್ರೆ ತಮ್ಮ ಮಕ್ಕಳನ್ನ ಕಳ್ಕೊಂಡ ತಂದೆ ತಾಯಿನ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ, ಅವ್ರ ನೋವನ್ನೊಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳು 2 ವರ್ಷ 3 ವರ್ಷದ ಮಗು ಸಂಪಲ್ ಬಿದ್ದೋಯ್ತು, ಇನ್ನೊಂದಾಗೋಯ್ತು, ಓದ್ತೀವಲ್ಲ, ಆ ಡೆಡ್ ಬಾಡಿ ಎದುರು ಕೂತಿರೋ ಅಪ್ಪ ಅಮ್ಮನ ಒಂದ್ಸತಿ ಕಣ್ಣೆದ್ರು ತಂದ್ಕೊಳ್ಳಿ ನೀವು. ಆ ನೋವನ್ನ ನಾವ್ ಇಮ್ಯಾಜಿನ್ ಆದ್ರೂ ಮಾಡಕ್ಕಾಗತ್ತಾ? ಭಗವಂತ ನಿಮ್ಗೆ ಆ ನೋವನ್ ಕೊಟ್ಟಿದಾನ? ಆ ನೋವನ್ ಕೊಟ್ಟಿಲ್ಲ ಅಂತ ಒಮ್ಮೆ ಆದ್ರೂ ನೀವು ಖುಷಿ ಅನುಭವಿಸಿದೀರಾ? ಇಲ್ಲಿ ತನಕ ಆ ಖುಷಿಯನ್ನು ಒಮ್ಮೆ ಆದ್ರೂ ಅನುಭವಿಸಿದೀರಾ? ಇಲ್ಲ ತಾನೆ. ನಿಮಗ್ ಕೊಟ್ಟಿದ್ದೇ ಸಾಕಾಗಲ್ಲ. ಯಾಕೆ ಅಂದ್ರೆ ಕೊಟ್ಟಿದ್ದು ಹೆಚ್ಚಾಗಿದೆ, ಅದಕ್ಕೆ ಸಾಕಾಗಲ್ಲ. ನಿಮ್ಮ ದೃಷ್ಟಿ, ನಿಮ್ಮ ಯೋಚನೆ ಪೂರ್ತಿ ಕಂಪ್ಲೇಂಟ್ಸ್. ಆ ದೇವ್ರಿಗೂ ಬಹುಶಃ ರೋಸ್ ಹೋಗಿರತ್ತೆ, ಇನ್ನು ಇವಳಿಗೆ ಏನೂ ಕೊಡಲ್ಲ ನಾನು ಅಂತ. ಯಾಕೆ ಹೇಳಿ? ಕೈಕಾಲು ಇಲ್ದೆ ಎಷ್ಟು ಜನ ಹುಡ್ತಾರೆ, ನಿಮ್ಗೆಲ್ಲ ಕೈಕಾಲು ಕೊಟ್ಟಿದ್ದಾನೆ ಭಗವಂತ, ಆದ್ರೆ ನಿಮ್ಗೆ ಸಮಾಧಾನ ಇಲ್ಲ. ನಾನ್ ದಪ್ಪ, ನಾನ್ ಸಣ್ಣ, ನಾನ್ ಬೆಳ್ಳಿಗೆ, ನಾನ್ ಕರ್ರಗೆ, ಏನಾದ್ರೂ ಸರಿ ಅಂಗಾಂಗಗಳಿದೆ ಅಲ್ವಾ ಎಲ್ಲ. ನಾವಾದ್ರೆ ನಾವು ಅಯ್ಯೋ ಖುಷಿ ಅನ್ಭವಿಸಿದ್ರೆ ದೃಷ್ಟಿ ಆಗ್ಬಿಡತ್ತಪ್ಪ. ನಾವು ಕೊರಗದೆ ಕಂಪ್ಲೇಂಟ್ಸೇ ಹೇಳೋದು ನಾವು. ನನ್ ದೇಹ ನನಗ್ ಚಂದ ಅಲ್ಲ, ನಾನ್ ಬೆಳ್ಳಿಗಿದ್ರೆ ಅಯ್ಯೋ ನಾನ್ ಬೆಳ್ಳಿಗಿದ್ದೀನಿ ತುಂಬಾ, ನಾನ್ ಸರಿ ಇಲ್ಲ. ಕರ್ರಗಿದ್ರೆ ಅಯ್ಯೋ ನನ್ ಕರ್ರಿಗೆ, ನನ್ ದಪ್ಪಗಿದ್ರೆ ಅಯ್ಯೋ ನನ್ ದಪ್ಪ, ತೆಳ್ಳಗಿದ್ರೆ ನನ್ ತೆಳ್ಳಗೆ. ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಂಡೇ ಮುಗಿಯಲ್ಲ, ಬೇರೆಯವರನ್ನು ನಿಮಗ್ ಬ್ಲೇಮ್ ಹುಡುಕಿನೇ ಮುಗಿಯಲ್ಲ. ಹಿಂಗಿದ್ದಾಗ ಎಲ್ಲಿಂದ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ ಹೇಳಿ? ನೀವೇ ಭಗವಂತ ಆಗಿದ್ದಿದ್ರೆ ನೀವು ಮಾಡಿದ ಎಲ್ಲದ್ರಲ್ಲೂ ಬರೀ ತಪ್ಪನೇ ಹುಡುಕುವಂತ ಜನರಿಗೆ ನೀವೇನ್ ಕೊಡ್ತಿದ್ರಿ? 4 ಪೆಟ್ಟು ಕೊಡ್ತಿದ್ರಿ. ನಿಮ್ ಮಕ್ಕಳು ನಾಳೆ ಮಾಡ್ಲಿ, ನೀವು ಭಗವಂತಂಗ್ ಮಾಡ್ದಂಗೆ ನಿಮ್ ಮಕ್ಕಳು ನಿಮಗ್ ಮಾಡ್ಲಿ ನಾಳೆಯಿಂದ. ನೀವ್ ಎಷ್ಟು ಮಾಡಿದ್ರು ಮತ್ತು ಅಯ್ಯೋ ಅಮ್ಮ ಅದಿಲ್ಲ, ಅಯ್ಯೋ ಅಮ್ಮ ಇದಿಲ್ಲ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ನೀವೇನ್ ಮಾಡ್ತೀರಾ? 2 ಬಿಡ್ತೀರ ತಾನೆ ಚೆನ್ನಾಗಿ. ಎಷ್ಟು ಕೊಟ್ರು ಸಾಕಾಗಲ್ಲ ನಿಂಗೆ, ಇಷ್ಟು ಕೊಟ್ಟಿದ್ದೀನಿ ಮತ್ತೆ ಇಲ್ಲ ಅಂತೀಯ. ನೋಡು ಅವ್ರ ಮನೆ ಮಕ್ಳಿಗೆ ಏನಿಲ್ಲ, ಆದ್ರೂ ಆ ಮಕ್ಕಳು ಸುಮ್ಮನಿರ್ತವೆ. ನಿಂಗೆ ಇಷ್ಟು ಕೊಟ್ಟಿದ್ದೀನಿ ಆದ್ರೂ ಹಿಂಗಂತೀಯ ಅಂತ ಬಿಡ್ತೀರ ತಾನೆ 2. ನೀವು ಭಗವಂತಂಗ್ ಮಾಡ್ತಿರೋದೇನು? ಅದನ್ನೇ ತಾನೆ. ಎಷ್ಟು ಕೊಟ್ರುನು ಸಾಲಲ್ಲ. ಹಾಗೆ ಅಂತ ಮಕ್ಕಳೆಲ್ಲ ಅಮ್ಮ ಅಪ್ಪಂಗೆ ಹೇಳೋದಲ್ಲ, ಇದು ಮಕ್ಕಳೆದ್ರೆ ಹೇಳೋ ಭಾಷಣ ಅಲ್ಲ ಆಕ್ಚುಲಿ. ಸಲೋನಿ ಅರ್ಥ ಆಗಿಲ್ಲ ಬಚ್ಚವ್ ನಾನು. ಇಲ್ಲ, ಅವ್ರು ಜೋರ್ ಇರ್ತಾರ ಮಕ್ಕಳ ಮೇಲೆ, ಅಮ್ಮ ಡಾಕ್ಟರ್ ಹೇಳಿದ್ರಲ್ಲ ಅಂತ. ಮಕ್ಕಳೆದ್ರೆ ಹೇಳೋ ಭಾಷಣ ಅಲ್ಲ ಇದು. ನಿಮ್ಗೆ ಕೃತಜ್ಞತಾ ಮನೋಭಾವ ಇರ್ಬೇಕು. ಲೈಫ್ ಅಲ್ಲಿ ಮಕರಂದವನ್ನು ಹುಡ್ಕೊಂಡು ಹೋಗಿ, ಎಷ್ಟು ದೂರ ಇದ್ರು ಹುಡುಕಿ ಒಳ್ಳೇದನ್ನ ಹುಡುಕಿ ಫಸ್ಟ್. ಆ ಒಳ್ಳೆಯತನ, ಒಳ್ಳೆಯದು ಎಲ್ಲರಲ್ಲಿ ಒಳ್ಳೇದನ್ನೇ ಹುಡುಕ್ತಾ ಹೋಗಿ, ಕೆಟ್ಟದ್ ಇಗ್ನೋರ್ ಮಾಡ್ಬೇಡಿ. ನಿಮಗ್ ಬೇಡ ಅದು. ಜೇನು ಹುಳ ಯಾವತ್ತಾದ್ರೂ ಗಲೀಜ್ ಮೇಲೆ ಕೂತಿದ್ ನೋಡಿದೀರಾ? ಕಕ್ಕದ ಮೇಲೆ ಕೂತಿ ಮಕರಂದ ಇರತ್ತಾ? ಇಲ್ಲ, ಹೋಗಲ್ಲ ಅದು. ಅದ್ರ ಆ ಗೋಜಿಗೆ ಹೋಗಲ್ಲ. ಎಷ್ಟು ದೂರದ ಕಾಡಿಗಾದ್ರೂ ಹೋಗತ್ತದು. ದಿವ್ಸಕ್ಕೆ ಎಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡತ್ತೆ ಒಂದು ಹೂವನ್ನ ಹುಡುಕ್ಲಿಕ್ಕೆ. ಅದ್ರ ಮಕರಂದ ಎಷ್ಟಿರತ್ತಪ್ಪ? ಒಂದು ಹೂವಲ್ಲಿ ಎಷ್ಟು ಮಕರಂದ ಇರುತ್ತೆ? ಇಷ್ಟು. ಅದಕ್ಕೋಸ್ಕರ ಎಷ್ಟು ಟ್ರಾವೆಲ್ ಮಾಡುತ್ತೆ. ನೊಣ ಗಲೀಜನ್ನೇ ಹುಡ್ಕೊಂಡು ಹೋಗುತ್ತೆ. ಸೊ ನಾವು ನೊಣ ಆಗ್ತೀವ ಜೇನ್ ಆಗ್ತೀವ ಅನ್ನೋದು ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ. ಗೊತ್ತಾಯ್ತಲ್ಲ? ನಾವು ಜೇನ್ ಆಗ್ಬೇಕು. ಎಲ್ಲ ಕಡೆಯಲ್ಲಿ ಮಕರಂದ ಹುಡ್ಕೊಂಡು ಇರುತ್ತೆ. ಒಳ್ಳೇದನ್ನೇ ಹುಡುಕ್ಬೇಕು. ನೋಡಿ, ಟ್ರೈ ಮಾಡಿ. ಒಂದ್ 24 ಗಂಟೆ ಯಾವ್ದು ನೆಗೆಟಿವ್ ಮಾತೇ ಬರ್ದೆ, ನಿಮ್ ಗಂಡನ ಬಗ್ಗೆ, ನಿಮ್ ಮಕ್ಕಳ ಬಗ್ಗೆ, ನಿಮ್ ಕೆಲ್ಸದ ಬಗ್ಗೆ, ನಿಮ್ ಆರೋಗ್ಯದ ಬಗ್ಗೆ, ನಿಮ್ ದೇಹದ ಬಗ್ಗೆ, ಯಾವ್ದ್ರ ಬಗ್ಗೆನು, ನಿಮ್ ಬಾಸ್ ಬಗ್ಗೆ, ಯಾವ್ದ್ರ ಬಗ್ಗೆನು ಕೆಟ್ಟದ್ದೇ ಮಾತಾಡದೆ ಇರಿ ನೋಡೋಣ 24 ಗಂಟೆ. ಎಷ್ಟು ಚಂದ ಅನ್ಸತ್ತೆ, ಎಷ್ಟು ಆರಾಮ್ ಅನ್ಸತ್ತೆ. ಗೊತ್ತಾಯ್ತಾ?
ಸರಿನಾ? ಸೊ ನಾರ್ಮಲ್ ಆಗಿ ಇರುವಂತ ವ್ಯಕ್ತಿ ಇದಿಷ್ಟನ್ನ ಫಾಲೋ ಮಾಡ್ಬೇಕು. ಈ ಮನಸ್ಥಿತಿ, ಈ ಆಹಾರ, ನಿದ್ರೆ, ವ್ಯಾಯಾಮ, ಇದ್ರ ಮೇಲೆ ಫೋಕಸ್ ಮಾಡ್ರೆ